ವಿಸ್ತಾರ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಬಿಗ್ ಬಾಸ್ ಸೀಸನ್ 10 ದಿನದಿಂದ ದಿನಕ್ಕೆ ಕ್ಯೂರಿಯಾಸಿಟಿಯನ್ನ ಜಾಸ್ತಿ ಮಾಡ್ತಾ ಹೋಗ್ತಿದೆ. ಅದಕ್ಕೆ ಸಾಕಷ್ಟು ಕಾರಣಗಳಿದೆ. ಕಂಟೆಸ್ಟೆಂಟ್ ಇಂದ ಹಿಡಿದು ಟಾಸ್ಕ್ ವರೆಗೆ ಪ್ರತಿಯೊಂದು ವಿಷಯನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಮ್ಯಾಟರ್ ಆಗ್ತಾ ಇತ್ತು. ಸದ್ಯಕ್ಕೆ ಈ ವಾರ ಎಲಿಮಿನೇಷನ್ ಆಗಿ ಹೊರಬಂದಿರುವಂತಹ ಮೈಕಲ್ ಅವರು ನಮ್ಮ ಕೈಗೆ ಇವತ್ತು ಸಿಕ್ಕಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೈಕಲ್ ಅಜಯ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅನ್ನೋ ಟೀ ಶರ್ಟ್ ಧರಿಸಿ ಇವತ್ತು ಇಂಟರ್ವ್ಯೂಗೆ ಕೂತಿದ್ದೀರಿ. ಕನ್ನಡದ ಮೇಲಿನ ಅಭಿಮಾನ ಎಷ್ಟು ಜಾಸ್ತಿ ಆಗಿದೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ? ಒಳಗಡೆ ಇರುವಾಗ ಏನು ಅಂತಾನೆ ಸಿಕ್ಕಿಲ್ಲ, ಬಟ್ ಇಲ್ಲಿ ಹೊರಗಡೆ ಬಂದಿದ ಮೇಲೆ ತುಂಬಾ ಅಭಿಮಾನಿಗಳು, ತುಂಬಾ ಪ್ರೀತಿ ಸಿಕ್ಕಿದೆ. ಸೊ ತುಂಬಾ ಖುಷಿ ಇದೆ. ಸೊ ಇವಾಗ ನಿಮ್ಮ ಪ್ರೊಫೈಲ್ ID ಕೂಡ ಚೇಂಜ್ ಆಗಿದೆ. ಹೌದು, ಅದ್ರ ರೀಸನ್ ಹೇಳ್ತಾ ಹೋಗ್ತೀರಾ? ಅದು ನಾವು ಸುಮ್ಮನೆ ಮಣ್ಣಿನ ಮಗ ಅಂತ ಹೇಳಿದೆ. ಅದು ಅಲ್ಲಿರೋ ಕಂಟೆಸ್ಟೆಂಟ್ಸ್ಗೂ ಇಷ್ಟ ಆಯಿತು, ಸುದೀಪ್ ಸರ್ಗೂ ಇಷ್ಟ ಆಯಿತು. ಸುದೀಪ್ ಸರು ಹೇಳ್ತಾ ಇದ್ರು, ಆ ಮಣ್ಣಿನ ಮಗ ಯಾವಾಗಲೂ ಮನೆ ಒಳಗಡೆ ಓಡಾಡ್ತಾ ಇರ್ತಾನೆ ಅಂತ. ಆ್ಯಂಡ್ ಇಲ್ಲಿ ಹೊರಗಡೆ ಬಂದಿದ ಮೇಲೆ ಎಲ್ಲ ಫ್ಯಾನ್ಸ್ಗೂ ತುಂಬ ಇಷ್ಟ ಆಯಿತು ಅಂತ ಗೊತ್ತಾಯಿತು. ಸೊ ಅದರಲ್ಲೇ ಹಾಕಿದೆ. ಆ್ಯಂಡ್ ಆ ಥರ ಫೀಲಿಂಗ್ ಇದೆ ಕೂಡ ನನಗೆ. ಯಾಕಂದರೆ ಇಷ್ಟು ಪ್ರೀತಿ ಅಂದರೆ ನಾ ಎಕ್ಸ್ಪೆಕ್ಟೇ ಮಾಡಿಲ್ಲ, ಬಟ್ ಬಂದಿದೆ ಅಂದರೆ ಅದಕ್ಕೂ ನಾವು ಒಂದು ಗೌರವ ಕೊಡಬೇಕಲ್ಲ. ಓಕೆ, 13 ದಿನಕ್ಕೆ ಹೊರಗಡೆ ಬರ್ತೀನಿ ಅಂತ ನಿಮ್ಮ ಮೈಂಡಲ್ಲಿ ಒಂದು ಸೆಟ್ ಆಗಿತ್ತು. ಬಟ್ 13 ವಾರ ಕಳೆದಿದ್ದೀರಾ. ಹೆಂಗಿತ್ತು ಜರ್ನಿ? ನಾವು ಒಳಗಡೆ ಹೋದಾಗ ನನಗೆ ಸರಿ ಆಪರ್ಚುನಿಟಿ ಬಂತು, ಆಪರ್ಚುನಿಟಿ ಬಿಡಬಾರ್ದು ಅಂತ ಸುಮ್ಮನೆ ಹೋದೆ. ಓಕೆ, ಟ್ರೈ ಮಾಡೋಣ, ಎಷ್ಟು ಟೈಮ್ ಉಳ್ಕೋತೀನಿ, ಅದು ಒಳ್ಳೆಯದೇ ಅಂತ ನಾವು ಹೋದೆ. 1-2 ವಾರ 3 ವಾರದಲ್ಲಿ ಬರ್ತೀನಿ ಅಂದ್ಕೊಂಡೆ ನಾನು. ಆ ಥರ ನಾನು ಬಿಸ್ನೆಸ್ ಪಾರ್ಟ್ನರ್ಸ್ ಎಲ್ಲದಕ್ಕೆ ಹೇಳಿದೆ ಕೂಡ, ನಾನು ಬೇಗ ಬರ್ತೀನಿ, ನೀವೇನೋ ಟೆನ್ಷನ್ ತಗೋಬೇಡ ಅಂತ. ಬಟ್ ಒಳಗಡೆ ಹೋಗಿದ ಮೇಲೆ ನನಗೆ ಲ್ಯಾಂಗ್ವೇಜ್ ಕಲಿಯೋದ್ರಲ್ಲಿನೂ ಇಂಟ್ರೆಸ್ಟ್ ಜಾಸ್ತಿ ಆಯಿತು, ಮತ್ತು ಶೋ ಗೇಮ್ ಮೇಲೂ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಸೊ ಹೇಗೋ ಉಳ್ಕೋಬೇಕು ಅಂತ ನಾ ಪ್ರಯತ್ನ ಪಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಪ್ರಯತ್ನ ನೋಟಿಸ್ ಮಾಡಿ 13 ವಾರ ಫ್ಯಾನ್ಸ್ ವೋಟ್ ಮಾಡಿ ನನ್ನ ಉಳ್ಕೊಂಡಿದ್ದಾರೆ ಅಂದರೆ ನನಗೆ ತುಂಬ ಖುಷಿ. ಮೈಕಲ್ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಆಗ್ತಾರೆ ಅಂದಾಗ ಯಾರಿಗೂ ಮೈಕಲ್ ಬಗ್ಗೆ ಏನು ಗೊತ್ತಿರಲಿಲ್ಲ. ಯಾರು ಈ ಮೈಕಲ್ ಅನ್ನೋದೊಂದು ಪ್ರಶ್ನೆ ಆಗಿತ್ತು. ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಮೈಕಲ್ ಏನು ಎತ್ತ ಏನ್ ಮಾಡಿದ್ದಾರೆ ಅನ್ನೋದು 90 ದಿವಸದಲ್ಲಿ ನೋಡಿದ್ದಾರೆ. ಸೊ ಮೈಕಲ್ಗೆ ಈ ಫೀಲ್ ಯಾವ ತರ ಸಿಗ್ತಾ ಇದೆ ಈಗ ಹೊರಗಡೆ ಬಂದ್ಮೇಲೆ? ಸೆಲ್ಫಿಗಳಾಗಿರ್ಬೋದು, ನಿಮ್ಮ ಹತ್ರ ಮಾತಾಡೋ ವೇ ಆಗಿರ್ಬೋದು, ಎಷ್ಟು ಹೆಚ್ಚಾಗಿದೆ ಅಂತ? ತುಂಬ ಹೆಚ್ಚಾಗಿದೆ. ನಾ ಮುಂದೆ ಹೋಗಿದ್ದೀರಾ ಅಂಗಡಿಗಳು ಎಲ್ಲ ಸುಮ್ಮನೆ ರೋಡಲ್ಲಿ ವಾಕಿಂಗ್ ಹೋಗೋದು ಕೂಡ ಇವಾಗ ಸ್ವಲ್ಪ ಕಷ್ಟ ಇದೆ. ಎಲ್ಲಿ ಇದ್ರೂ ಜನಗಳು ಬರ್ತಾರೆ, ಫೋಟೋ ತಗೋತಾರೆ. ತುಂಬ ಖುಷಿ ಇದೆ, ಬಟ್ ಸ್ವಲ್ಪ ಕಷ್ಟ ಆಗಿದೆ ಲೈಫು. ಸೊ ಮೈಕಲ್ ಈಗ ಹೊರಗಡೆ ಬಂದಾದ್ಮೇಲೆ ಒಂದಿಷ್ಟು ಅಭಿಮಾನಿಗಳು ಜಾಸ್ತಿ ಆಗಿದಾರಲ್ವಾ? ಸೊ ಏನು ಕೇಳ್ತಾರೆ ಬಂದ ತಕ್ಷಣ ನಿಮ್ಮ ಹತ್ರ ಕೇಳೋ ಪ್ರಶ್ನೆ ಏನು ಅಂತ? ಇಲ್ಲಿ ಬರುವಾಗ ಫಸ್ಟು ಎಲ್ಲ ಹೇಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳ್ತಾರೆ. ತಿರ್ಗಾ ಅವರು ಬಿಗ್ ಬಾಸ್ ಸ್ಕ್ರಿಪ್ಟೆಡಾ ಅಂತ ಕೇಳ್ತಾರೆ. ನನಗೆ ಯಾವಾಗಲೂ ಆ್ಯಕ್ಚುಲಿ ನಾನು ಇದೀಗ ಮುಂದೆ ಆಲ್ರೆಡಿ ಒಂದು ರಿಯಾಲಿಟಿ ಶೋ ಮಾಡಿದ್ದೀನಿ, ರೋಡೀಸ್ ಅಂತ. ಅದು ಫಿನಿಶ್ ಆಗಿ ಹೊರಗಡೆ ಬರುವಾಗ ಎಲ್ಲ ಅದೇ ಕ್ವೆಶ್ಚನ್ ಕೇಳ್ತಾಯಿದ್ರು, ಸ್ಕ್ರಿಪ್ಟೆಡಾ ಅಂತ. ಬಟ್ ಇದರಲ್ಲಿ ಸ್ಕ್ರಿಪ್ಟಿಂಗ್ ಎಲ್ಲ ಏನೂ ಇಲ್ಲ. ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ನಮ್ಮ ಮನೆ ಒಳಗಡೆ ಇರೋ ಸದಸ್ಯರನ್ನ ಬಿಟ್ಟು ಬೇರೆ ಯಾರು ನೋಡೋಕೆ ಅವಕಾಶ ಸಿಕ್ಕಿಲ್ಲ. ಆ್ಯಂಡ್ ಯಾರು ನಮಗೆ ಅಡ್ವೈಸು ಏನೂ ಕೊಡೋದಿಲ್ಲ. ಸೊ ನಾನು ಅದೇ ಹೇಳ್ತಾ ಇದ್ದೀನಿ ಫ್ಯಾನ್ಸ್ಗೆ ಈ ಥರ ಅಂತ. ಬಟ್ ಒಂದು ವೈರಲ್ ಆಗಿತ್ತು ಫೋಟೋ, ಚಾರ್ಜರ್ಗಳ ಅಲ್ಲಿ ಸಿಕ್ಕಾಕೊಂಡು ಅದೆಲ್ಲ ನೀವು ಮೊಬೈಲ್ ಯೂಸ್ ಮಾಡ್ತೀರಾ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೋಲ್ ಆಗಿತ್ತು. ಬಟ್ ನಮ್ಮ ಶ್ರುತಿ ಮೇಡಮ್ ಬಂದ ಮೇಲೆ ಅದಕ್ಕೊಂದು ಕ್ಲಾರಿಟಿ ಕೊಡ್ತು. ನಿಮ್ಮ ಟ್ರಿಮ್ಮರ್ ಒಂದು ಚಾರ್ಜರ್ ಅನ್ನೋದನ್ನ ಕೂಡ ನೀವು ಹೇಳಿದ್ರಿ. ಸೊ ಆ ಇನ್ಸಿಡೆಂಟ್ ಕೇಳಿದಾಗ ಆ ಕ್ಷಣಕ್ಕೆ ಏನ್ ಅನ್ಸಿತ್ತು ಅಂತ? ನನಗೆ ಇಲ್ಲ, ಶ್ರುತಿ ಮೇಡಮ್ ಬಂದು ಈ ಥರ ಆಗಿದೆ ಅಂತಾನೂ ಕೇಳಿಲ್ಲ. ಯಾರ ಹತ್ರ ಫೋನ್ ಇದೆ, ನಮ್ಗೆ ಯಾರ ಹತ್ರ ಇದೆ ಅಂತ ಗೊತ್ತು ಅಂತ ಹೇಳಿದರು. ಆ ಕ್ಷಣದಲ್ಲಿ ನನಗೆ ಕೋಪ, ಯಾರೋ ಫೋನ್ ಇಟ್ಕೊಂಡು ನನಗೆ ಕೊಟ್ಟಿಲ್ಲ ಅಲ್ಲ ಅಂತ ನನಗೆ ಕೋಪ. ಯಾಕಂದರೆ ನನ್ನ ಫೋನ್ನ ತುಂಬ ಮಿಸ್ ಮಾಡ್ತಿದ್ದೆ. ಕೆಲವರು ಹೇಳಿದರು ಕೂಡ ನಮಗೆ ಫೋನ್ ಇಲ್ಲದೆ ತುಂಬ ಖುಷಿ ಹೆಂಗಿದೆ, ಫ್ರೀ ಹೆಂಗಿದೆ ಅಂತ. ನನಗೆ ಆ ಥರ ಫೀಲಿಂಗ್ ಎಲ್ಲ ಬಂದಿಲ್ಲ, ನಾನು ತುಂಬ ಮಿಸ್ ಮಾಡಿದೆ. ಬಟ್ ನನಗೆ ಯಾರಂಗಿರ್ಬೋದು ಅಂತ ನಾನು ಯೋಚನೆ ಮಾಡಿದೆ. ತಿರ್ಗಾ ನಾನು ಕರ್ಕೊಂಡು ಹೋಗಿ ಅಲ್ಲಿ ನನ್ನ ಚಾರ್ಜರ್ನ ತೋರಿಸ್ತಾರೆ. ಅದು ವೈಟ್ ಚಾರ್ಜರು, ಬಟ್ ಅದರಲ್ಲಿ ಬ್ಲ್ಯಾಕ್ ಕೇಬಲ್ ಇದೆ, ಅದು ನನ್ನ ಟ್ರಿಮ್ಮರ್ದು ಕೇಬಲ್. ಸೊ ಈ ಥರನೂ ಆಗತ್ತಾ ಅಂತ ನನಗೆ ಆವಾಗ ಗೊತ್ತಾಯಿತು. ಇದನ್ನ ನೋಡಿ ಎಲ್ಲ ಇಷ್ಟು ಇಷ್ಟು ಡೌಟ್ ಪಡ್ತಾ ಇದ್ದಾರೆ ಜನಗಳು ಅಂತ ಗೊತ್ತಾಯಿತು. ಬಟ್ ತುಂಬ ಫನಿ ಮೂಮೆಂಟ್ ಆಗಿತ್ತು, ಯಾಕೆಂದರೆ ಎಂಡಲ್ಲಿ ಬರೀ ಒಂದು ಟ್ರಿಮ್ಮರ್ಗೋಸ್ಕರ ಅಷ್ಟಾಯಿತು. ಆ ಟ್ರೋಲನ್ನು ಈಗ 1 ವಾರ ಹತ್ರ ಆಗ್ತಾ ಬಂತು ನೀವು ಹೊರಗಡೆ ಬಂದು. ಆ ಟ್ರೋಲ್ ಯಾವತ್ತು ಅಬ್ಸರ್ವ್ ಮಾಡಿದ್ರಾ, ಆ ಟ್ರೋಲ್ ಪೇಜ್ಗಳನ್ನು?
ನಾ ಟ್ರೋಲ್ ಪೇಜಸ್ನ ಇವಾಗ ನೋಡ್ತಾ ಇದ್ದೀನಿ. ಹುಡುಕ್ತಿದ್ದೀರಾ? ಇಲ್ಲ ಹುಡುಕ್ತಾ ಇಲ್ಲ, ಅದೇ ಬರ್ತಾ ಇದೆ, ಯಾರೋ ಟ್ಯಾಗ್ ಮಾಡ್ತಾರೆ, ಅದು ನಾನು ನೋಡ್ತಾ ಇರ್ತೀನಿ. ಬಟ್ ಫಸ್ಟ್ ಆಫ್ ಆಲ್ ನನಗೆ ಬಿಗ್ ಬಾಸ್ ಫಾರ್ಮ್ಯಾಟ್ ಬಗ್ಗೆನೇ ಅಷ್ಟು ಗೊತ್ತಿಲ್ಲ. ಏನೋ ಇಂಪಾರ್ಟೆಂಟ್ ಸೀನ್ಸ್ ಮಾತ್ರ ತೋರಿಸ್ತಾರೆ ಅಂದ್ಕೊಂಡೆ ನಾನು. ಹೇಗಂದರೆ ಈ ಟಾಸ್ಕ್ ಮಾಡೋ ಸೀನ್ಸು ಇಲ್ಲ ಏನೋ ಚಟುವಟಿಕೆಯಲ್ಲಿ ಇರೋ ಸೀನ್ಗಳು ತೋರಿಸ್ತಾರೆ ಅಂದ್ಕೊಂಡೆ. ಬಟ್ ಸುಮ್ಮನೆ ಮನೆಯಲ್ಲಿ ಇರೋ ಸೀನ್ಸ್ ಎಲ್ಲ ತೋರಿಸಿದ್ದಾರೆ. ಆ್ಯಂಡ್ ತುಂಬ ಯಾರೋ ಅಂದ್ಕೊಂಡೇ ಇಲ್ಲ, ಸೀನ್ಸ್ ತುಂಬ ಟ್ರೋಲ್ ಆಗಿದೆ ಕೂಡ. ಸೊ ತುಂಬ ಫನಿ ಇದೆ ಆ್ಯಕ್ಚುಲಿ ನೋಡೋದಕ್ಕೆ. ಓಕೆ, ನೀವು ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಂದವರು, ಬೇರೆ ಬೇರೆ ವ್ಯಕ್ತಿತ್ವಗಳನ್ನ ನೋಡಿ ಬಂದವರು. ಅಂತ ವ್ಯಕ್ತಿತ್ವಗಳ ನಡುವೆ ಬಿಗ್ ಬಾಸ್ನಲ್ಲಿರುವಂಥ ವ್ಯಕ್ತಿತ್ವಗಳು ನಿಮಗೆ ಅಷ್ಟು ಕಷ್ಟ ಅಂತ ಅನಿಸಿರ್ಲಿಕ್ಕಿಲ್ಲ ಅಲ್ಲ? ಅಷ್ಟು ಕಷ್ಟ ಮೋಸ್ಟ್ ಟೈಮ್ಸ್ ಅನಿಸಿರ್ಲಿಲ್ಲ, ಯಾಕೆಂದರೆ ನಾ ಜಾಸ್ತಿ ಡ್ರಾಮಾಗಳಲ್ಲಿ ಇನ್ವಾಲ್ವೇ ಆಗಿಲ್ಲ. ಬಟ್ ಒಬ್ಬೊಬ್ಬರು ಒಂದೊಂದು ಟೈಪಲ್ಲಿ ಇದ್ದರು ಮನೆ ಒಳಗಡೆ. ಅದು ಸರಿ ತಪ್ಪು ಅಂತ ಏನೂ ಇಲ್ಲ, ಬಟ್ ಏನೋ ಮಜಾ ಬಂತು. ಈ ಥರ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳು ನೋಡೋದು ನನಗೆ ತುಂಬ ಮಜಾ ಬಂತು. ಸೊ ನೀವು ಬೇರೆ ರಿಯಾಲಿಟಿ ಶೋಗಳನ್ನು ನೋಡಿದ್ದಕ್ಕಿಂತ ಅಥವಾ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕಿಂತ ಈ ರಿಯಾಲಿಟಿ ಶೋ ಎಷ್ಟು ಡಿಫ್ರೆನ್ಸ್ ಅನಿಸ್ತು? ನಿಮಗೇನು ಡಿಫ್ರೆಂಟ್ ಅನಿಸಿದ್ದು ಬಿಗ್ ಬಾಸ್? ಇದು ಬೇರೆ ರಿಯಾಲಿಟಿ ಶೋ ಅಲ್ಲಿ ಹೇಗೆಂದರೆ ಅದು ಇಷ್ಟು ಒಂದು ಐಸೋಲೇಟೆಡ್ ಹಂಗಿರಲ್ಲ. ಅದರಲ್ಲಿ ಕ್ರೂ ಇರ್ತಾರೆ, ಅವರು ಕ್ರೂ ಇನ್ ಪರ್ಸನ್ ಶೂಟ್ ಮಾಡ್ತಾರೆ, ಕ್ಯಾಮ್ರಾ ಕ್ಯಾರಿ ಮಾಡಿ ಶೂಟ್ ಮಾಡ್ತಾರೆ. ಮತ್ತು ಸುತ್ತಮುತ್ತ ಬೇರೆ ಬೇರೆ ಮುಖಗಳು ನೋಡೋಕ್ಕಾಗತ್ತೆ. ಈ ಕ್ರೂ ಮತ್ತು ಇದು ಕ್ಲೀನಿಂಗ್ ಅವರೆಲ್ಲ ನೋಡೋಕ್ಕಾಗತ್ತೆ. ಇಲ್ಲಿ ಬಂದು ಕಂಪ್ಲೀಟ್ ಐಸೋಲೇಷನ್, ಅಂದರೆ ಯಾರ ಮುಖ ನೋಡೋಕ್ಕಾಗಲ್ಲ, ಯಾರ ಹತ್ರ ಮಾತಾಡೋಕ್ಕಾಗಲ್ಲ, ಆ್ಯಂಡ್ ಇರೋದು ಒಂದೇ ಜಾಗದಲ್ಲಿ. ಸೊ ತುಂಬ ಡಿಫ್ರೆಂಟ್ ಇತ್ತು. ಕಂಪ್ಲೀಟ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಅನ್ರಿಯಲ್ ಎಕ್ಸ್ಪೀರಿಯನ್ಸ್. ಅವಿನಾಶ್ ಎಲಿಮಿನೇಷನ್ ಆಗುವಂಥ ಒಂದು ಆ ಡೇ ಏನಿತ್ತು, ಅವತ್ತು ಕಾರಲ್ಲಿ ಇಬ್ಬರನ್ನು ಕರ್ಕೊಂಡು ಹೋಗ್ತಾರೆ. ಹೋಗ್ಬೇಕಾದ್ರೆ ನಿಮಗೆ ಆ ಫೀಲ್ ಏನಾಗ್ತಾ ಇತ್ತು ಎಲಿಮಿನೇಷನ್ ರೌಂಡಲ್ಲಿ ಅಂತ? ನನಗೆ ಹೇಗಂದರೆ, ನನಗೆ 2 ಕಾರ್ ರೌಂಡ್ ಆಗುತ್ತೆ, ಅದರಲ್ಲಿ ಒಂದೇ ಕಾರ್ ಎಕ್ಸಿಟ್ ಆಗುತ್ತೆ ಅಂದ್ಕೊಂಡೆ ನಾನು. ಬಟ್ ಏನಾಯ್ತಂದರೆ, ಸೊ ಅದು 2 ಕಾರು ಹೊರಗಡೆ ತೊಗೊಂಡು ಹೋಗಿದ್ರು. ಬಟ್ ಅದು ನನಗೆ ಗೊತ್ತಿಲ್ಲ. ಓಕೆ, ನನ್ನ ಕಾರೇ ಹೊರಗಡೆ ಹೋಗ್ತಾ ಇದೆ ಅಂದ್ಕೊಂಡೆ ನಾನು. ಸೊ ನನಗೆ ಒಂದು ಸೈಡ್ ಸ್ಯಾಡ್ ಹೆಂಗಿತ್ತು, ಒಂದು ಸೈಡ್ ಬಂದು ಆಯಿತು ಅಂತ ಫೀಲಿಂಗ್ ಬಂತು. ಬಟ್ ಹೊರಗಡೆ ಹೋಗಿ ಅವ್ರ ಕಾರ್ನ ಎಕ್ಸ್ಚೇಂಜ್ ಮಾಡಿಸಿ ನನ್ನ ಒಳಗಡೆ ಕರ್ಕೊಂಡು ಬಂದಾಗ ಒಂದು ಒಳ್ಳೆ ಫೀಲಿಂಗ್ ಇತ್ತು. ಒಂದು ವಾರ ಟೈಮ್ ಸಿಕ್ಕಿದೆ ಅಂತ ಒಂದು ಒಳ್ಳೆ ಫೀಲಿಂಗ್ ಇತ್ತು. ಬಟ್ ಅವಿನಾಶ್ಗೆ ಬೇಜಾರಾಯಿತು ಅವನೇ ಎಲಿಮಿನೇಟ್ ಆದ ಅಂತ. ಸೊ ಅವಿನಾಶಿಗೆ ಒಂದು ಧೈರ್ಯ ಇತ್ತಂತೆ, ನಾನೇ ಹೊರಗಡೆ ಬರ್ತಾ ಇಲ್ಲ, ನಾನು ಒಳಗಡೆ ಹೋಗ್ತಾ ಇದ್ದೀನಿ, ಯಾಕಂದರೆ ಅದು ರಿವರ್ಸಲ್ಲಿ ಬಂತು ಅಂತ ಹೇಳಿದರು. ಹೆಂಗೆ ಕರ್ಕೊಂಡು ಹೋಗಿದ್ರು? ಅಂದರೆ ಒಳಗಡೆ ಹೋದಾಗ ಸೆನ್ಸ್ ಆಗ್ತಾ ಇರಲಿಲ್ವಾ, ಹೊರಗಡೆ ಹೋಗ್ತಿದ್ದೀವಿ ಒಳಗಡೆ ಬರ್ತಾ ಇದ್ದೀವಿ ಅನ್ನೋ ಫೀಲ್ ಆಗ್ತಿರ್ಲಿಲ್ವಾ? ಫಸ್ಟ್ ರೌಂಡ್ ಹಾಕಿದ್ರು, ಒಳಗಡೆ ರೌಂಡ್ ಹಾಕಿ ಸೊ ಕಾರ್ ಫುಲ್ ಬ್ಲ್ಯಾಕ್ ಪೇಪರ್ ಇತ್ತು. ಸೊ ಹೊರಗಡೆ ಏನು ನೋಡೋಕ್ಕಾಗಿಲ್ಲ. ಬಟ್ ಕಾರ್ ಬಂದು ಏನೋ ಒಂದು ರ್ಯಾಂಪ್ ಹಾಕಿದ್ರು. ಸೊ ರ್ಯಾಂಪ್ ಮೇಲೆ ಹೋದಾಗ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಯಿತು. ಹೊರಗಡೆ ಹೋಗಿದ ಮೇಲೆ ಒಂದು ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಅಲ್ಲಿ ಕಾರ್ನ ಸ್ಟಾಪ್ ಮಾಡಿದರು ಆ್ಯಂಡ್ ಹೊರಗಡೆ ಬರೋಕ್ಕೆ ಹೇಳಿದರು. ನನಗೆ ಆವಾಗ ಏನಾಗ್ತಾ ಇದೆ ಅಂತ ನನಗೆ ಒಂದು ಫೀಲಿಂಗ್ ಇತ್ತು. ತಿರ್ಗಾ ಕಾರ್ನ ಎಕ್ಸ್ಚೇಂಜ್ ಮಾಡೋಕ್ಕೆ ಹೇಳಿದರು ಆ್ಯಂಡ್ ವಾಪಸ್ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ನನಗೆ ಗೊತ್ತಾಯಿತು, ಓಕೆ ನಾನೇ ವಾಪಸ್ ಹೋಗ್ತಾ ಇದ್ದೀನಿ ಅಂತ. ಬಟ್ ಕ್ರೇಜಿ ಎಕ್ಸ್ಪೀರಿಯನ್ಸ್. ಮತ್ತೊಂದು ಕಂಪ್ಲೇಂಟ್ ಇತ್ತು, ಮೈಕಲ್ ಡ್ರೆಸ್ಸೇ ಹಾಕೊಳ್ಳಲ್ಲ ಅಂತ. ಯಾಕೆ ಅಂತ? ಇವಾಗ ನನ್ನ ಮನೆಯಲ್ಲಿ ಕೂಡ ನಾ ಡೇ ಟೈಮಲ್ಲಿ ಇರುವಾಗ, ಸುಮ್ಮನೆ ಮನೆಯಲ್ಲಿ ಫ್ರೀ ಹಂಗಿರುವಾಗ ನಾ ಶರ್ಟ್ ಹಾಕೋದಿಲ್ಲ. ಅದು ನನಗೆ ಅಭ್ಯಾಸ ಆಗಿದೆ ಆ ಥರ ಇದು. ಆ್ಯಂಡ್ ಅಲ್ಲಿ ಇದ್ದು ನನಗೆ ಒಂದು ಹೇಗಂದರೆ, ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಆ ಥರ ಟೈಮಲ್ಲಿ ಏನೋ ಡ್ರೆಸ್ಅಪ್ ಮಾಡ್ಕೊಂಡು ಹೋಗೋ ಮನಸ್ಸಿದೆ. ಬಟ್ ಅಲ್ಲಿ ಮನೆ ಒಳಗಡೆನೇ ಕೂತ್ಕೊಂಡಿದ್ದೀವಿ ಮೋಸ್ಟ್ ಆಫ್ ದ ಟೈಮ್. ಆ್ಯಂಡ್ ನಾನು ಶರ್ಟ್ ಹಾಕದೇ ಇರೋ ಟೈಮ್ ಬಂದು ಬೆಳಗ್ಗೆ ಮಾತ್ರ. ನಾವು ವರ್ಕೌಟ್ಗೆ ಹೋಗ್ತೀನಿ, ಡೈಲಿ ಬೆಳಗ್ಗೆ ವರ್ಕೌಟ್ಗೆ ಹೋಗ್ತಾ ಇದೆ. ಸೊ ವರ್ಕೌಟ್ ಫಿನಿಷ್ ಮಾಡಿ ಬಂದು ಸ್ನಾನ ಮಾಡೋವರೆಗೆ ನಾ ಶರ್ಟ್ ಹಾಕಲ್ಲ. ಅದ್ರ ಮೇಲೆ ನಾ ಯಾವಾಗಲೂ ಶರ್ಟ್ ಹಾಕ್ತಿದ್ದೆ. ಅದು ಸುದೀಪ್ ಸರ್ ಕೂಡ ಹೇಳಿದ್ರು, ಅದು ರೂಲ್ಸ್ ಫಾಲೋ ಮಾಡಬೇಕು ಅಂತ. ನೀವು ರೂಲ್ಸ್ ಬ್ರೇಕ್ ಮಾಡ್ತಿದ್ದೀರಾ ಅನ್ನೋದು ಕಂಟೆಸ್ಟೆಂಟ್ಗಳ ಒಂದಿಷ್ಟು ಜನರ ಹೌದು ಒಪಿನಿಯನ್ ಆಗಿತ್ತು. ಹೌದು. ಅದು ಏನಂದರೆ, ರೂಲ್ಸ್ ಅಂದರೆ ರೂಲ್ಸ್ ಫಾಲೋ ಮಾಡಿದ್ದೀನಿ ಮೋಸ್ಟ್ ಆಫ್ ದ ಟೈಮ್. ಶರ್ಟ್ ಹಾಕಬೇಕು ಅಂತ ರೂಲ್ ಇಲ್ಲ ಫಸ್ಟು. ಬಟ್ ಬೇರೆ ರೂಲ್ಸ್ ಎಲ್ಲ ಫಾಲೋ ಮಾಡಿದ್ದೀನಿ. ಬೇರೆ ಇದು ಮೈಕ್ನ ಸರಿಯಾಗಿ ಧರಿಸಿಕೊಳ್ಳಿ ಎಲ್ಲ ನನಗೆ ಬಂದಿದೇ ಇಲ್ಲ. ಮೈಕ್ನ ಯಾವಾಗಲೂ ನಾ ಕರೆಕ್ಟಾಗಿ ಆಗ್ತಿದ್ದೆ. ಮೋಸ್ಟ್ ಆಫ್ ದ ರೂಲ್ಸ್ ನಾ ಕರೆಕ್ಟಾಗಿ ಫಾಲೋ ಮಾಡ್ತಿದ್ದೆ. ಇದು ನೀವು ಬಿಗ್ ಬಾಸ್ ಕರೆದ ತಕ್ಷಣ ನೀವು ಸ್ನಾನ ಮಧ್ಯದಲ್ಲಿ ಇದ್ರೆ ಕೂಡ ಬಂದು ಕುತ್ಕೋಬೇಕು ಅಂತೆಲ್ಲ ಏನೂ ಇಲ್ಲ. ಅದು ಬರೀ ಒಂದು ಟಿ ವಿ ಶೋ. ನಾವೊಂದು ಟಿ ವಿ ಶೋ ಅಲ್ಲಿ ಇದ್ದೀವಿ. ಏನು ಮಿಲ್ಟ್ರಿ ಕ್ಯಾಂಪು, ಪ್ರಿಸನರ್ ಕ್ಯಾಂಪಲ್ಲಿ ಎಲ್ಲ ಇಲ್ಲ, ಜೈಲಲ್ಲಿ ಇಲ್ಲ ನಾವು. ಸೊ ಅದು ಕ್ರೂಗೇನೋ ಗೊತ್ತು, ಅವ್ರು ಅರ್ಥನೂ ಮಾಡಿದರು, ಏನೋ ಹೇಳಿಲ್ಲ. ಬಟ್ ಕಂಟೆಸ್ಟೆಂಟ್ಗಳಿಗೆ ಏನಂದರೆ,
ಏನೋ ಒಂದು ಕಾರಣ ಹುಡುಕಿ ಕೊಡಬೇಕು, ಯಾರನ್ನ ಟಾರ್ಗೆಟ್ ಮಾಡಬೇಕು ಅಂತ ಇದೆ. ಅದರಲ್ಲಿ ಸುಮ್ಮನೆ ನನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಅದರಲ್ಲಿ ನನಗೆ ಪ್ರಾಬ್ಲಮ್ಮೂ ಇಲ್ಲ, ಯಾಕೆಂದರೆ ಬೇರೆ ಯಾರೋ ನನ್ನ ಕೂಡ ಜಾಸ್ತಿ ಮಾಡ್ತಿದ್ರೆ ನಾನು ಅವ್ರನ್ನ ಹೇಳ್ತಿದ್ದೆ. ಸೊ ನನಗೆ ಅದರಲ್ಲಿ ಪ್ರಾಬ್ಲಮ್ ಇಲ್ಲ. ಬಟ್ ಏನೋ ಒಂದು ಕಾರಣ ಹುಡುಕಿಯೇ ಕೊಡಬೇಕು, ಬೇರೆ ಇದೇ ಇಲ್ಲ. ಯಾಕೆಂದರೆ ವಾರ ಒಬ್ಬರು ಎಲಿಮಿನೇಟೇ ಆಗಬೇಕು, ಅದಕ್ಕೆ ಯಾರೋ ನಾಮಿನೇಟ್ ಮಾಡಿಯೇ ಆಗಬೇಕು. ಸೊ ಅವ್ರಿಗೊಂದು ರೀಸನ್ ಕೊಡಬೇಕು ಅಷ್ಟೇ. ಓಕೆ, ನಿಮ್ಮನ್ನ ಟಾಸ್ಕ್ ಮಾಸ್ಟರ್ ಅಂತಾನೆ ಕರೀತಾರೆ ಬಿಗ್ ಬಾಸ್ ಅಲ್ಲಿ. ಈ ಟಾಸ್ಕ್ಗಳನ್ನ ಯಾವ ಥರ ಗೆಸ್ ಮಾಡ್ತೀರಾ? ಆ ಸ್ಟ್ರಾಟಜಿ ಹೆಂಗ್ ಯೂಸ್ ಮಾಡ್ತಾ ಇದ್ರಿ ಅಲ್ಲಿ ಅಂತ? ಸೊ ನನಗೆ ಚಿಕ್ಕ ವಯಸ್ಸಲ್ಲಿದ್ದು ನನಗೆ ಹೇಗೆಂದರೆ, ನನಗೆ ಈ ಥರ ಪಝಲ್ ಗೇಮ್ಸು ಇದೆಲ್ಲ ನನಗೆ ತುಂಬ ಇಷ್ಟ. ನಾನು ಬೇರೆ ರಿಯಾಲಿಟಿ ಶೋ ಆಡಿಷನ್ಗಳಲ್ಲಿ ನಾನು ರೂಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡಿದ್ದೀನಿ ಕೂಡ. ಆ ಥರ ಪಝಲ್ಸ್ ನನಗೆ ತುಂಬ ಇಷ್ಟ. ಒಂದು ಗೇಮ್ ಅಂದರೆ ಅದನ್ನ ಹೇಗೆ ಬೀಟ್ ಮಾಡೋದು ಅಂತ ಯೋಚನೆ ಮಾಡೋದು ನನಗೆ ತುಂಬ ಇಷ್ಟ. ಸೊ ಇದರಲ್ಲಿ ನಾ ಯಾವಾಗಲೂ ಈ ಟಾಸ್ಕ್ ದಿನಗಳಿಗೆ ನಾವು ವೇಟ್ ಮಾಡ್ತಾ ಇರ್ತೀನಿ ಅಲ್ಲಿ. ಯಾಕೆಂದರೆ ಆ ದಿನಗಳಲ್ಲಿ ಮಾಡೋಕ್ಕೆ ಏನೋ ಇರುತ್ತೆ. ಇನ್ನು ಥರ್ಸ್ಡೇ ಫ್ರೈಡೇ ಎಲ್ಲ ಮಾಡೋಕ್ಕೆ ಏನೂ ಇರಲ್ಲ, ಸುಮ್ಮನೆ ಕೂತ್ಕೊಂಡಿರಬೇಕು, ಮನೆಯಲ್ಲಿ ಮಾತಾಡ್ಕೊಂಡಿರಬೇಕು. ಬಟ್ ಒಂದು ಟಾಸ್ಕ್ ಅಂತ ಬಂದಾಗ ಏನೋ ಮಾಡೋಕ್ಕಿದೆ. ಆ್ಯಂಡ್ ಟಾಸ್ಕ್ ಗೆದ್ದರೆ ಕ್ಯಾಪ್ಟನ್ಸಿನೂ ಬರುತ್ತೆ. ಕ್ಯಾಪ್ಟನ್ಸಿ ಬಂದರೆ ನಮಗೆ ಒಂದು ಒಳ್ಳೆ ಬೆಡ್ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ ನನಗೆ ಟಾಸ್ಕ್ ಗೆಲ್ಲಬೇಕು ಅಂತ ಯಾವಾಗಲೂ ಇತ್ತು. ಆ್ಯಂಡ್ ಸ್ಪೋರ್ಟ್ಸಲ್ಲಿ ಇರೋದಲ್ಲಿ ನನಗೆ ಟಾಸ್ಕ್ ಅಂದಮೇಲೆ ನನಗೆ ತುಂಬ ಇಷ್ಟ. ಸೊ ಯಾವಾಗಲೂ ಗೆಲ್ಲಬೇಕು ಅಂತಲೇ ಹೋಗಿದ್ದು. ಆ್ಯಂಡ್ ಏನೋ ಸ್ಟ್ರಾಟಜಿ ಮಾಡಿ ಆಡೋಕ್ಕೆ ಮಜಾ ಬಂತು. ಸೊ ಅದರಲ್ಲಿ ಮಾಡ್ತಾಯಿದ್ದೆ. ಮೈಕಲ್ದು ಒಂದು ಪಾಸಿಟಿವ್ ಗುಣ ಏನಂದರೆ, ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಈಕ್ವಲ್ ಆಗಿ ರಿಸೀವ್ ಮಾಡ್ತಾ ಇದ್ರಿ. ಅದು ಸ್ಪೋರ್ಟ್ಸ್ ಪರ್ಸನ್ಗಿರುವಂಥ ಒಂದು ಬೆಸ್ಟ್ ಕ್ವಾಲಿಟಿ ಅನ್ನೋಂಥದ್ದು ಎಲ್ಲರ ಮಾತು. ಸೊ ನಿಮಗೆ ಆ ಬಿಗ್ ಬಾಸ್ ಮನೆಯಲ್ಲಿ ಆ ಸ್ಪೋರ್ಟ್ಸ್ ಪರ್ಸನ್ ಆಗಿ ಅದೊಂದು ಬೆನಿಫಿಟ್ಸ್ ಆಯಿತಾ ಅಂತ? ಖಂಡಿತ ಬೆನಿಫಿಟ್ ಆಯಿತು. ಯಾಕೆಂದರೆ ಮನೆ ಒಳಗಡೆ ತುಂಬ ಜನ ನೋಡಿದ್ದೀನಿ, ಗೆಲ್ಲುವಾಗ ಫುಲ್ ಖುಷಿ ಆಗ್ತಿದ್ರು, ಬಟ್ ಸೋಲುವಾಗ ಅವರು ತುಂಬ ಸ್ಯಾಡ್ ಆಗ್ತಾಯಿದ್ರು. ಅದು ಹೇಗೆಂದರೆ ಜಾಸ್ತಿ ಸ್ಪೋರ್ಟ್ಸಲ್ಲಿ ಹೇಗೆಂದರೆ ಆಲ್ಮೋಸ್ಟ್ 6 years ಕಂಟಿನ್ಯೂಸ್ಲಿ ನಾವು ಬಾಸ್ಕೆಟ್ಬಾಲ್ ಆಡ್ತಿದ್ದೆ. ಅದಕ್ಕೆ ಮುಂಚೆ ನಾವು ಸುಮ್ಮನೆ ಫುಟ್ಬಾಲ್ ಇದೆಲ್ಲ ಆಡ್ತಿದ್ದೆ. ಬಟ್ ನಾವು ಆಡುವಾಗ ಏನು ಕಲಿತೀವಿ ಅಂದರೆ, ಒಂದು ದಿನ ಗೆಲ್ತೀವಿ, ಒಂದು ಮ್ಯಾಚ್ ಗೆಲ್ತೀವಿ, ನೆಕ್ಸ್ಟ್ ಮ್ಯಾಚ್ ಸೋತೋಗ್ತೀವಿ. ಅದರಲ್ಲಿ ಏನು ತಪ್ಪೇನೂ ಇಲ್ಲ. ನಾವು ಚೆನ್ನಾಗಿ ಆಡಿ ಸೋತೋದ್ರೆ ನಮಗೆ ಅಷ್ಟು ಕಷ್ಟನೂ ಇರಲ್ಲ. ಸೊ ನಾನು ಯಾವಾಗಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ. ಆ್ಯಂಡ್ ಲೂಸ್ ಮಾಡುವಾಗ ನನಗೆ ಗೊತ್ತು ನೆಕ್ಸ್ಟ್ ಡೇ ಗೆಲ್ಲಬಹುದು ಅಂತ. ಸೊ ಅದರಲ್ಲಿ ಟೆನ್ಷನ್ ತೊಗೊಳಕ್ಕೆ ಏನು ರೀಸನ್ ಇಲ್ಲ ಅಂತ ನನಗೆ ಇತ್ತು. ಸೊ ಹೋಗ ಬೇರೆಯವ್ರಿಗೇನು ಅದೇ ಗುಣ ಬಂತು ಅಂದ್ಕೊಂಡಿದ್ದೀನಿ ನನ್ನ ನೋಡಿ. ಸೊ ಒಳ್ಳೆಯದು. ಸೊ ಇನ್ನೊಂದು ವಿಚಾರ ಏನಂದರೆ, ನಿಮ್ಮ ಸೋಷಿಯಲ್ ಮೀಡಿಯಾವನ್ನು ನೀವು ಅಬ್ಸರ್ವ್ ಮಾಡಿರ್ತೀರ. ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಿರ್ಬೋದು, ಫೇಸ್ಬುಕ್ ಫಾಲೋವರ್ಸ್ಗಳಾಗಿರ್ಬೋದು, ಪೇಜಸ್ಗಳಾಗಿರ್ಬೋದು. ನೀವು ಹೋದಾಗ ಎಷ್ಟಿತ್ತು, ಇವಾಗ ಎಷ್ಟು ಜಾಸ್ತಿ ಆಗಿದೆ ಅಂತ? ಸೊ ನಾವು ಹೋದಾಗ 1,13,000 ಫಾಲೋವರ್ಸ್ ಇತ್ತು. ಇವಾಗ 2,80,000 ಫಾಲೋವರ್ಸ್ ಇದೆ. ನನಗೆ ಆ್ಯಕ್ಚುಲಿ ನಾವು ಹೊರಗಡೆ ಬಂದಿದ ಮೇಲೆ ತುಂಬ ಫಾಲೋವರ್ಸ್ ಇನ್ಕ್ರೀಸ್ ಆಗಿದೆ. ಆಲ್ಮೋಸ್ಟ್ 50-60K ಫಾಲೋವರ್ಸ್ ಇನ್ಕ್ರೀಸ್ ಆಗಿದೆ. ಸೊ ತುಂಬ ಕ್ರೇಜಿ ರೆಸ್ಪಾನ್ಸ್. ಆ್ಯಂಡ್ ನನಗೆ ಫಸ್ಟು ನನ್ನ ಇನ್ಸೈಟ್ಸಲ್ಲಿ ನೋಡುವಾಗ ಕರ್ನಾಟಕದಲ್ಲಿದ್ದು ಬರೀ 1% ಫಾಲೋಯಿಂಗ್ ಇತ್ತು. ಇವಾಗ ಆಲ್ಮೋಸ್ಟ್ 45% ಫಾಲೋಯಿಂಗ್ ಕರ್ನಾಟಕದಲ್ಲಿದ್ದು ಇದೆ. ಸೊ ತುಂಬ ಖುಷಿ ಆಯಿತು, ಇಲ್ಲಿ ಕರ್ನಾಟಕದಲ್ಲಿ ಒಂದು ಹೆಸರು ಮಾಡಿದ್ದೀನಿ ಅಂತ ನನಗೆ ತುಂಬ ಹೆಮ್ಮೆ ಇದೆ. ಓಕೆ, ಸೊ ನಿಮಗೆ ಕನ್ನಡದ ಮೇಲಿನ ಅಭಿಮಾನ, ಸೊ ಈಗ ನೀವೇ ಹೇಳಿದ್ರಿ ಜಾಸ್ತಿ ಆಗಿದೆ, ಕರ್ನಾಟಕದ ಜನನೇ ನನ್ನ ಜಾಸ್ತಿ ಫಾಲೋ ಮಾಡ್ತಾ ಇದ್ದಾರೆ ಅಂತ. ಸೊ ಕನ್ನಡ ಎಷ್ಟು ಕಲ್ತಿದ್ದೀರಾ ನೀವು ಅಂತ? ಕನ್ನಡ ಎಷ್ಟು ಕಲ್ತಿದ್ದೀನಿ ಅಂತ ನನ್ನ ಪ್ರಕಾರ ಜಾಸ್ತಿನೇ ಕಲ್ತಿದ್ದೀನಿ. ಬಟ್ ಅದು ನಿಮಗೆ ಎಷ್ಟು ಕಲ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ, ನೀವು ಹೋಗಿ ಫಸ್ಟ್ ಎಂಟ್ರಿ ಕೊಡುವಾಗ ಹೇಗೆ ಸುದೀಪ್ ಸರ್ ಹತ್ರ ಮಾತಾಡಿದೆ ಆ್ಯಂಡ್ ಎಕ್ಸಿಟ್ ಬರುವಾಗ ಹೇಗೆ ಸುದೀಪ್ ಸರ್ ಹತ್ರ ಮಾತಾಡಿದೆ ಅಂತ ನೋಡ್ರೆ ನಿಮಗೇ ಗೊತ್ತಾಗುತ್ತೆ. ಒಳಗಡೆ ಹೋಗುವಾಗ ಜಾಸ್ತಿ ಇಂಗ್ಲೀಷೇ ಮಾತಾಡ್ತಿದ್ದೆ. ಹೊರಗಡೆ ಬರುವಾಗ ಇವಾಗ ಕನ್ನಡದಲ್ಲಿ ಒಂದು ಕಂಪ್ಲೀಟ್ ಇಂಟರ್ವ್ಯೂ ಕೊಡೋಕ್ಕಾಗತ್ತೆ ಅಂದರೆ ನಾನು ತುಂಬಾವೇ ಕಲ್ತಿದ್ದೀನಿ. ಯಾಕಂದರೆ ಫಸ್ಟೆಲ್ಲ ನನಗೆ ಕನ್ನಡ ಇಲ್ಲಿ 7 ವರ್ಷ ಬೆಂಗಳೂರಲ್ಲಿ ಇದ್ದಿದ್ದೀನಿ. ಬಟ್ ಕನ್ನಡ ಮಾತಾಡೋಕ್ಕೆ ಅಷ್ಟು ಅವಕಾಶ ಇಲ್ಲ ನನಗೆ. ಯಾಕಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಮನೆಯಲ್ಲಿ ನಾವು ಮಾತಾಡೋದು ಇಂಗ್ಲೀಷೇ. ಆ್ಯಂಡ್ ಬರೀ ಇಲ್ಲಿ ಅಂಗಡಿಗೆ ಹೋದರೆ, ಇಲ್ಲಾಂದರೆ ಏನೋ ನಮಗೆ ಮನೆಗೆ ಕೆಲಸಕ್ಕೆ ಬರೋವರು ಅವ್ರ ಹತ್ರ ಮಾತ್ರ ಕನ್ನಡದಲ್ಲಿ ಮಾತಾಡ್ತಾ ಇದ್ದಿದ್ದು. ಬಟ್ ಇವಾಗ ಯಾರ ಜೊತೆ ಬೇಕಾ ಒಂದು ಲಾಂಗ್ ಕಾನ್ವರ್ಸೇಷನ್ ಅಲ್ಲಿ ಮಾಡ್ಬೋದು. ಓಕೆ, ಇವಾಗ ಟಂಗ್ ಟ್ವಿಸ್ಟ್ ಕೊಟ್ಟರೆ ಹೇಳ್ತೀರಾ? ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಇದನ್ನು ಸ್ವಲ್ಪ ಫಾಸ್ಟಾಗಿ ಹೇಳ್ಬೋದಾ? ಟ್ರೈ ಮಾಡ್ಬೋದು. ಓಕೆ, ಟ್ರೈ ಮಾಡಿ. ಸೊ ಇವಾಗ ಒಂದು ಟಂಗ್ ಟ್ವಿಸ್ಟ್ ಕೊಡ್ತೀನಿ ಕನ್ನಡದಲ್ಲಿ. ಓಕೆ, ಅದನ್ನು ಹೇಳಿ. ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಈಸಿ ಇದೆ, ಫಾಸ್ಟಾಗಿ ಹೇಳಿ. ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಇಟ್ಸ್ ಓಕೆ. ಬಟ್ ಎಲ್ಲೋ ಟ್ರೈ ಮಾಡಿದ್ರಿ, ಕನ್ನಡ ಚೆನ್ನಾಗಿ ಕಲ್ತಿದ್ದೀರಾ ಅಂತ ಆಯಿತು, ಟೆಸ್ಟ್ ಮಾಡಿದ್ದು. ಸೊ ಇನ್ನೊಂದು ವಿಚಾರ, ಇವಾಗ
ಇಶಾನಿ ಮತ್ತೆ ನಿಮ್ಮ ಒಂದು ಕೆಮಿಸ್ಟ್ರಿ ಬಗ್ಗೆ ಅಥವಾ ನೀವು ಮದುವೆ ಆಗ್ತಿದ್ದೀರಾ ಅನ್ನೋ ಒಂದು ಸುದ್ದಿ ನೀವು ಓಪನ್ ಆಗಿ ಅವರಿಗೆ ಪ್ರಪೋಸ್ ಮಾಡಿದ್ರಿ. ಸೊ ಅದು ಈಗ ಇಶಾನಿ ಹತ್ರ ಕೇಳಿದ್ರೆ ಆಸ್ ಎ ಫ್ರೆಂಡ್ ಆಗಿ ಓಕೆ ಮುಂದೆ ನೋಡೋಣ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಒಪಿನಿಯನ್ ಏನು ಅಂತ? ಸೊ ನನಗೆ ಇಶಾನಿ ಮಧ್ಯದಲ್ಲಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಒಂದು ಒಳ್ಳೆ ಬಾಂಡ್ ಇತ್ತು. ಬಟ್ ಹೇಗೆ ಅಂದರೆ, ಒಂದು ಫ್ರೆಂಡ್ಶಿಪ್ ಚೆನ್ನಾಗಿದ್ದರೆ ನಿಮ್ಮ ಮಧ್ಯದಲ್ಲಿ ರಿಲೇಷನ್ಶಿಪ್ ಚೆನ್ನಾಗಿರತ್ತೆ ಅಂತ ಏನೂ ಇಲ್ಲ ಆ್ಯಕ್ಚುಲಿ. ಆ್ಯಂಡ್ ಅದೇ ಆಯಿತು. ಯಾಕೆಂದರೆ ನಾವು ಫ್ರೆಂಡ್ಸ್ ಹೆಂಗಿರೋ ಹೊತ್ತಿಗೆ ತುಂಬ ಚೆನ್ನಾಗಿತ್ತು. ಬಟ್ ಒಂದು ರಿಲೇಷನ್ಶಿಪ್ ಅಂತ ಬಂದಾಗ ನಮ್ಮ ಮಧ್ಯದಲ್ಲಿ ಫೈಟ್ಗಳು ಸ್ಟಾರ್ಟ್ ಆಯಿತು. ಸೊ ಆವಾಗ ಗೊತ್ತಾಯಿತು, ಶೋ ಅಲ್ಲಿ ಇರುವಾಗಲೇ ಗೊತ್ತಾಯಿತು ದಟ್ ನಮಗೆ ನಮ್ಮ ಮಧ್ಯದಲ್ಲಿ ರಿಲೇಷನ್ಶಿಪ್ ವರ್ಕ್ ಮಾಡಲ್ಲ, ಫ್ರೆಂಡ್ಸಾಗೆ ಇರೋಣ ಅಂತ ನಾವು ಆಲ್ರೆಡಿ ಡಿಸೈಡ್ ಮಾಡಿದ್ದೀವಿ. ಆ್ಯಂಡ್ ಅದನ್ನು ಇವಾಗಲೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಓಕೆ, ಆಫ್ಟರ್ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಇಶಾನಿಗೆ ಕಾಲ್ ಮಾಡಿದ್ದೀರಾ ಅಥವಾ ಮೀಟ್ ಆಗಿದ್ದೀರಾ ಏನು ಅಂತ? ಮಾತಾಡಿದ್ದೀನಿ ಇಶಾನಿ ಹತ್ರ, ಬಟ್ ಇನ್ನೂ ಮೀಟ್ ಮಾಡೋಕ್ಕೆ ಅವಕಾಶ ಸಿಗ್ತಿಲ್ಲ. ಆಲ್ಮೋಸ್ಟ್ ಹೊರಗಡೆ ಬಂದಿದ್ದು ಬಿಗ್ ಬಾಸ್ಲಿದ್ದು ಇನ್ನೂ ಹೊರಗಡೆ ಬಂದಿಲ್ಲ ಅಂತ ಫೀಲಿಂಗ್ ಬರ್ತಾ ಇದೆ. ಯಾಕೆಂದರೆ ಡೈಲಿ ಇಂಟರ್ವ್ಯೂಸೇ ಬರ್ತಾ ಇದೆ. ಆಲ್ಮೋಸ್ಟ್ ಒಂದು ದಿನಾಗೆ ಬೆಳಗ್ಗೆಲಿದ್ದು ಈವ್ನಿಂಗ್ವರೆಗೆ ಇಂಟರ್ವ್ಯೂಸೇ ಕೊಡ್ತಾ ಇದ್ದೀನಿ. ಸೊ ಮೀಟ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ. ಏನು ಹೇಳಿದ್ರು ಫೋನಲ್ಲಿ ಇಶಾನಿ? ನಿಮ್ಮ ಗೇಮ್ಸ್ ವಿಚಾರ ಆಗಿರ್ಬೋದು, ನಿಮ್ಮ ಅಂದರೆ ನೀವು ಅಲ್ಲಿದ್ದ ರೀತಿ ಆಗಿರ್ಬೋದು, ಆಫ್ಟರ್ ಅವ್ರು ನೋಡ್ತಾ ಇದ್ರಲ್ಲ ಪ್ರತಿದಿನ ಬಿಗ್ ಬಾಸ್ ಅಬ್ಸರ್ವ್ ಮಾಡಿರ್ತಾರೆ, ಏನು ಹೇಳಿದ್ರು ನಿಮ್ಮ ಹತ್ರ ಒಪಿನಿಯನ್? ಅವರು ಇಷ್ಟು ದಿನ ಇದ್ದಿದ್ದೀನಿ ಅಂತ ಅವ್ರಿಗೆ ಖುಷಿ ಫಸ್ಟು. ಆ್ಯಂಡ್ ಹೊರಗಡೆ ಬಂದಿದ್ದು ಬೇಜಾರಾಯಿತು. ಬಟ್ ಇಲ್ಲಿ ಹೊರಗಡೆ ಇನ್ನೂ ತುಂಬ ಪ್ಲ್ಯಾನ್ಸ್ ಇದೆ, ಎಲ್ಲ ಮಾಡೋಣ ಅಂತ ಹೇಳಿದರು. ಈ ಸಾಂಗ್ಸ್ ಎಲ್ಲ ಒಂದು ಮ್ಯೂಸಿಕ್ ವಿಡಿಯೋ ಮಾಡೋಕ್ಕೆ ಐಡಿಯಾ ಇದೆ. ಸೊ ಇವಾಗ ಇಶಾನಿ ಅವ್ರ ಹತ್ರ ನೀವು ಫೋನಲ್ಲಿ ಮಾತಾಡಿದ್ದೀರಾ ಅಂತ ಹೇಳಿದ್ರಿ. ಸೊ ಏನು ಹೇಳಿದ್ರು ಅವ್ರು? ಏನು ನಿಮ್ಮ ಗೇಮ್ಸ್ ವಿಚಾರ ಆಗಿರ್ಬೋದು ಅಥವಾ ಮುಂದಿನ ಪ್ಲ್ಯಾನ್ಸ್ ಬಗ್ಗೆ ಏನು ಡಿಸ್ಕಷನ್ ಆಯಿತು ಅಂತ? ಫಸ್ಟು ಇಷ್ಟು ದೂರ ಉಳ್ಕೊಂಡು ಬಂದಿದ್ದೀನಿ ಅಂದರೆ ಅವ್ರಿಗೆ ಖುಷಿ ಆಯಿತು. ಆ್ಯಂಡ್ ಬಟ್ ಅವ್ಳು ಹೇಳ್ತಾ ಇದ್ದಲ್ಲ, ಇಲ್ಲಿ ಹೊರಗಡೆ ಬಂದಿದ ಮೇಲೆ ಇನ್ನೂ ತುಂಬ ಪ್ಲ್ಯಾನ್ಸ್ ಇದೆ, ಮಾಡೋಕ್ಕೆ ತುಂಬ ಜಾಸ್ತಿ ಇದೆ. ಸೊ ಇವಾಗ ನಮ್ಗೆ ಒಂದು ಮ್ಯೂಸಿಕ್ ವಿಡಿಯೋ ಮಾಡೋಕ್ಕೆ ಕೂಡ ಐಡಿಯಾ ಇದೆ. ಸೊ ಅದು ಬೇಗನೆ ರಿಲೀಸ್ ಆಗುತ್ತೆ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇನ್ನೊಂದು ವಿಚಾರ, ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದರೆ, ನಿಮ್ಮ ತಂದೆ ತಾಯಿ, ನಿಮ್ಮ ಫ್ಯಾಮಿಲಿ ಅಷ್ಟಾಗಿ ಗೊತ್ತಿಲ್ಲ ಇನ್ನೂ ಕೂಡ ಯಾರಿಗೂ. ಸೊ ಫ್ಯಾಮಿಲಿ ವಿಚಾರಕ್ಕೆ ಬಂದರೆ ಯಾರೆಲ್ಲ ಇದ್ದಾರೆ, ಏನು? ಸೊ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಅಮ್ಮ ಅಪ್ಪಗೆ ನನಗೆ ತುಂಬ ಚಿಕ್ಕ ವಯಸ್ಸಲ್ಲಿ ಡಿವೋರ್ಸ್ ಆಯಿತು. ಸೊ ನನ್ನ ಅಪ್ಪ ಆ್ಯಕ್ಚುಲಿ US ಅಲ್ಲಿ ಇದ್ದಾರೆ. ಅವ್ರ ಹತ್ರ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ, ಸುಮ್ಮನೆ ಲೈಟ್ ಕಾಂಟ್ಯಾಕ್ಟ್ ಇದೆ ಅಷ್ಟೇ. ನಾನು ಅಮ್ಮನೂ ಜೊತೆಯಲ್ಲಿ ಇರೋದು. ಆ್ಯಂಡ್ ಇವಾಗ ಬೆಳೆಯುವಾಗ ನನ್ನ ಫ್ಯಾಮ್ಲಿ ಇದ್ದಿದ್ದು, ನನ್ನ ಅಮ್ಮ ನನ್ನ ನೋಡ್ತಾಯಿದ್ರು. ಆ್ಯಂಡ್ ನನ್ನ ಅಜ್ಜಿ ಆ್ಯಂಡ್ ನನ್ನ ಅಂಕಲ್, ನನ್ನ ಅಮ್ಮ ತಮ್ಮನೂ ನನ್ನ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರೇ ನಮಗೆ ಸಪೋರ್ಟ್ ಮಾಡಿದ್ರು ಲೈಫ್ ಪೂರ್ತಿ. ಸೊ ಅಷ್ಟೇ. ಎಲ್ಲಿ ನಿಮ್ಮ ಪ್ರಾಪರ್ ಎಲ್ಲಿ? ಸೊ ಎಲ್ಲಿಂದ ಬಂದವರು ನೀವು? ಇಲ್ಲಿ ಕರ್ನಾಟಕಕ್ಕೆ ಬಂದು 7 ವರ್ಷ ಆಗಿರೋದಷ್ಟೇ. ಈ ಹಿಂದೆ ಎಲ್ಲಿದ್ರಿ, ಏನೇನು ಮಾಡ್ತಾ ಇದ್ರಿ? ಸೊ ನಾನು ಹುಟ್ಟಿದ್ದು ಕೊಯಂಬತ್ತೂರಲ್ಲಿ, ತಮಿಳ್ನಾಡಲ್ಲಿ. ಆ್ಯಂಡ್ ನಾವು ಓದಿದ್ದೆಲ್ಲ ಊಟಿಯಲ್ಲಿ, ಸ್ಕೂಲ್ ಮಾಡಿದ್ದು. ಆ್ಯಂಡ್ ತಿರ್ಗಾ ನಾ ಒಂದು ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ ಇದ್ದೆ ತಮಿಳ್ನಾಡಲ್ಲಿನೇ. ಅಲ್ಲಿ ನಾವು ಬಾಸ್ಕೆಟ್ಬಾಲ್ ಆಡ್ತಿದ್ದೆ. ಸೊ ನ್ಯಾಷನಲ್ ಲೆವೆಲ್ ಬಾಸ್ಕೆಟ್ಬಾಲ್ ಪ್ಲೇಯರ್. ಆ್ಯಂಡ್ ಬಾಸ್ಕೆಟ್ಬಾಲಲ್ಲಿನೇ ಒಂದು ಕೆರಿಯರ್ ಮಾಡೋಣ ಅಂತ ಹೋಗ್ತಿದ್ದೆ. ಸೊ ಆ ಟೈಮಲ್ಲಿ ನನಗೆ ಸ್ಪೇನಲ್ಲಿ ಆಡೋಕ್ಕೆ ಒಂದು ಅವಕಾಶವೂ ಸಿಕ್ತು. ಬಟ್ ಅಲ್ಲಿ ಹೋಗೋಕ್ಕೆ ಮುಂಚೆ ಒಂದು ಆಕ್ಸಿಡೆಂಟ್ ಆಯಿತು ನನಗೆ. ಒಂದು ಡ್ರಂಕ್ ಡ್ರೈವರ್ ನನ್ನ ಹೊಡೆದು ನನ್ನ ರೈಟ್ ಲೆಗ್ ಆ್ಯಂಕಲ್ ಬ್ರೇಕ್ ಆಯಿತು. ಅಲ್ಲಿ 3 ಟೆಂಡನ್ಸ್ ಕಟ್ಟಾಯಿತು. ಸೊ ಅದರಲ್ಲಿದ್ದು ನನ್ನ ಬಾಸ್ಕೆಟ್ಬಾಲ್ ಕೆರಿಯರೇ ಎಂಡ್ ಆಗೋ ಲೆವೆಲ್ಗೆ ಹೋಯಿತು. ಸೊ ಅದು ಆಗಿದ ತಕ್ಷಣ ನಾ ಬಂದು ಡಿಪ್ರೆಷನಲ್ಲಿ ಹೋದೆ. ಆ ಟೈಮಲ್ಲಿ ನನಗೆ ತುಂಬ ವೆಯ್ಟ್ ಗೇನು ಆಯಿತು. ಆಲ್ಮೋಸ್ಟ್ 25 kg ಗೇನ್ ಆಯಿತು. ಆ್ಯಂಡ್ ತುಂಬ ಒಂದು ಬ್ಯಾಡ್ ಶೇಪಲ್ಲಿ ಇದೆ. ಸೊ ಆ ಟೈಮಲ್ಲಿ ಇವಾಗ ಲೈಫಲ್ಲಿ ಮಾಡೋಕ್ಕೆ ಏನೂ ಇಲ್ಲ, ಕೆಲಸನೇ ಮಾಡಬೇಕು ಅಂತ ಹೇಳಿ ಕೆಲಸಕ್ಕೋಸ್ಕರ ನಾನು ಬೆಂಗಳೂರಿಗೆ ಬಂದೆ. ಸೊ ಆ ಟೈಮಲ್ಲಿ ಇಲ್ಲಿ ಬಂದಿದ ಮೇಲೆ ಇದು ನನ್ನ ಕಾಲಿಗೆ ಫಿಸಿಯೋಥೆರಪಿನೂ ಮಾಡಬೇಕಿತ್ತು. ಯಾಕಂದರೆ ಆಲ್ಮೋಸ್ಟ್ 8 months ಬೆಡ್ ರೆಸ್ಟೇ ಇತ್ತು. ಈ ಕಾಲೆಲ್ಲ ಫುಲ್ ಸಣ್ಣದಾಯಿತು, ಸ್ಟ್ರೆಂತೇ ಇಲ್ಲ. ಸೊ ಆವಾಗ ನಾನು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ನನಗೆ ಫುಲ್ ವೆಯ್ಟ್ ಲಾಸ್ ಎಲ್ಲ ಆದಾಗ ನಾನು ಇನ್ಸ್ಟಾಗ್ರಾಮಲ್ಲಿ GQ ಮ್ಯಾಗಝೀನ್ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿದರು, ನನ್ನ ಬಗ್ಗೆ ಒಂದು ಸ್ಟೋರಿ ಮಾಡಿದರು. ಅದು ಆಗಿದ್ಮೇಲೆ ನನಗೆ ಮಾಡಲಿಂಗಲ್ಲಿ ತುಂಬ ಆಪರ್ಚುನಿಟೀಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇವಾಗ ತುಂಬ ಜನ ಆ್ಯಕ್ಚುಲಿ ನನ್ನ ಮುಖನ ನೋಡಿರ್ತಾರೆ, ಬಟ್ ಯಾರಂತ ಗೊತ್ತಾಗಲಿಲ್ಲ. ಯಾಕೆಂದರೆ ಆಲ್ಮೋಸ್ಟ್ 4-5 years ನಾನು ಮಾಡಲಿಂಗ್ ಮಾಡ್ತಾಯಿದ್ದೀನಿ. ಮಿಂತ್ರಾ, ಅಜಿಯೋ, ಫ್ಲಿಪ್ಕಾರ್ಟ್ ಇದರಲ್ಲೆಲ್ಲ ಮಾಡಲಿಂಗ್ ಮಾಡಿದ್ದೀನಿ. TV ಕಮರ್ಷಿಯಲ್ ಮಾಡಿದ್ದೀನಿ. IPL ಇದಕ್ಕೆ ಅಜಿಯೋಗೆ TV ಕಮರ್ಷಿಯಲ್ ಮಾಡಿದ್ದೀನಿ. ತುಂಬ ಬ್ರ್ಯಾಂಡ್ಸ್, ತುಂಬ ಶೋರೂಮ್ಗಳಲ್ಲಿ ಎಲ್ಲ ನನ್ನ ನೋಡಿರ್ಬೋದು, ಬಟ್ ಯಾರಂತ ಆಗಿರಲ್ಲ. ಸೊ
ಆ ಮಾಡ್ಲಿಂಗ್ಲಿದ್ದು ನನ್ನ ಫ್ರೆಂಡ್ ಒಬ್ಬ ನನಗೆ ಹೇಳಿದ ಈ ಥರ MTVಯಲ್ಲಿ ಒಂದು ಶೋ ಇದೆ ರೋಡೀಸ್ ಅಂತ. ಸೊ ಆವಾಗ ಸುಮ್ಮನೆ ನಾವು ಹೋದೆ ಆಡಿಷನ್ ಕೊಡೋಣ ಅಂತ ಹೋದೆ. ಅದರಲ್ಲಿದ್ದು ರಿಯಾಲಿಟಿ ಶೋ ಅಲ್ಲಿ ಒಂದು ನನ್ನ ಕೆರಿಯರ್ ಸ್ಟಾರ್ಟ್ ಆಯಿತು. ಆ ಶೋ ಫಿನಿಷ್ ಆಗಿದ್ಮೇಲೂ ಈ ಮಾಡ್ಲಿಂಗ್ ಮತ್ತು ಟ್ರಾವೆಲಿಂಗಲ್ಲಿ ತುಂಬ ಇಂಟ್ರೆಸ್ಟು ಅದೆಲ್ಲ ಮಾಡ್ತಿದ್ದೆ. ಅದು ಮಧ್ಯದಲ್ಲಿ ನನಗೆ ಒಂದಿನ ಕಾಲ್ ಬಂತು, ನೀವು ಕನ್ನಡ ಬಿಗ್ ಬಾಸ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ. ಹೆಂಗಿತ್ತು ಆ ಮೂಮೆಂಟ್ ಹೆಂಗಿತ್ತು? ಸೊ ನನಗೆ ಆ್ಯಕ್ಚುಲಿ ಕನ್ನಡ ಬಿಗ್ ಬಾಸ್ ಎಷ್ಟು ದೊಡ್ಡ ಶೋ ಅಂತ ಗೊತ್ತಾಗಿಲ್ಲ. ಬಟ್ ನಾ ಹೇಳಿದೆ ಇದು ಒಂದು ಅವಕಾಶ ಬಂದಿದೆ, ಅವಕಾಶ ಬಿಟ್ಕೊಡೋದಿಲ್ಲ ನಾನು, ಅದರಲ್ಲಿ ನಾನು ಮಾಡ್ತೀನಿ, ನಾನು ಮಾಡೋಕ್ಕೆ ರೆಡಿ ಇದ್ದೀನಿ, ನಾ ಇಂಟರ್ವ್ಯೂ ಕೊಡಬೇಕು ಅಂತ ಹೇಳಿದರು. ಸೊ ಇಂಟರ್ವ್ಯೂ ಕೊಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇಂಟರ್ವ್ಯೂಲಿ ಏನು ಪ್ರೊಸೆಸ್ ಏನಿತ್ತು? ಸೊ ಫಸ್ಟು ಒಂದು ಮುಂಬೈಯಲ್ಲಿ ಮೇನ್ ಚಾನೆಲ್ ಅವ್ರ ಜೊತೆ ಕಲರ್ಸ್ ಅವ್ರ ಜೊತೆ ಮಾತಾಡಬೇಕಿತ್ತು. ಅದು ಫಿನಿಷ್ ಆಗಿ ಇಲ್ಲಿ ಕನ್ನಡದಲ್ಲಿ ಇಂಟರ್ವ್ಯೂ ಒಂದು ಇತ್ತು. ಅದು ಫಿನಿಷ್ ಆಗಿ ಆಲ್ಮೋಸ್ಟ್ 2-3 ವೀಕ್ಸ್ ಅವ್ರು ನನ್ನ ಕಾಂಟ್ಯಾಕ್ಟೇ ಮಾಡಿಲ್ಲ. ಸೊ ಆ ಟೈಮಲ್ಲಿ ಓಕೆ ಆಗಿಲ್ಲ ಅಂದ್ಕೊಂಡೆ. ಬಟ್ ಸಡನ್ಲಿ ಒಂದಿನ ಕಾಲ್ ಬಂದು ಅವ್ರು ರೆಡಿ ಆಗೋಕ್ಕೆ ಹೇಳಿದರು. ಸೊ ತುಂಬ ಖುಷಿ ಆಯಿತು. ಓಕೆ, ರೆಮ್ಯುನರೇಷನ್ ಏನು ಫಿಕ್ಸ್ ಮಾಡಿದ್ರು ಮೈಕಲ್ಗೆ? ರೆಮ್ಯುನರೇಷನ್ ಬಂದು ಅದ್ರ ಬಗ್ಗೆ ಮಾತಾಡೋಕ್ಕೆ ನಮಗೆ ಕಾಂಟ್ರಾಕ್ಚುಲಿ ಮಾತಾಡೋಕ್ಕೆ ಆಗಲ್ಲ. ಬಟ್ ಎಲ್ಲ ಕಂಟೆಸ್ಟೆಂಟ್ಸ್ಗೆ ಚೆನ್ನಾಗೇ ಪೇ ಮಾಡಿದ್ದಾರೆ ಅಂತ ಹೇಳ್ತೀನಿ. ನಿಮಗೆ ಎಷ್ಟು ಜಾಸ್ತಿ ಮಾಡಿರ್ಬೋದು? ನೀವು ಎಷ್ಟು ಅರ್ನ್ ಮಾಡ್ತಾ ಇದ್ರೆ ಅದಕ್ಕಿಂತ ಎಷ್ಟು ಜಾಸ್ತಿ ಮಾಡಿದಾರಾ, ಕಡಿಮೆ ಮಾಡಿದಾರಾ? ಅದೇ ಆ್ಯಂಗಲಲ್ಲಿ ಇದೆಯಾ, ಅದೇ ರೇಂಜಲ್ಲಿ ಇದೆಯಾ? ನನಗೆ ಚೆನ್ನಾಗೇ ಒಂದು ರೆಮ್ಯುನರೇಷನ್ ಕೊಟ್ಟಿದ್ದಾರೆ ನನ್ನ ಪ್ರಕಾರ. ಬಟ್ ನಾ ಅಲ್ಲಿ ಆ್ಯಕ್ಚುಲಿ ನಾ ಕ್ಯಾಶ್ಗೋಸ್ಕರ ಹೋಗಿಲ್ಲ, ಯಾಕೆಂದರೆ ನಾನು ಆಲ್ರೆಡಿ ಬಿಸ್ನೆಸ್ ಮಾಡ್ತಿದ್ದೀನಿ, ನನಗೆ ಮನಿ ಪ್ರಾಬ್ಲಮ್ ಇಲ್ಲ. ಸೊ ನಾವು ಒಂದು ಆಪರ್ಚುನಿಟಿಗೋಸ್ಕರ ನಾವು ಹೋದೆ ಆ್ಯಕ್ಚುಲಿ. ಓಕೆ, ಮೈಕಲ್ ಬರ್ಗರ್ ಬಿಸ್ನೆಸ್ ಮಾಡ್ತಾ ಇದ್ದಾರಂತೆ, ಹೆಂಗೆ ನಡೀತಾ ಇದೆ? ನೀವು ಮಾಡ್ತಾ ಇರುವಂಥ ಬರ್ಗರ್ ಬಿಸ್ನೆಸ್ ಯಾವ ಥರ ಡಿಫ್ರೆಂಟ್ ಆಗಿದೆ ಬೇರೆ ಬರ್ಗರ್ಗಿಂತ ಅಂತ? ಸೊ ನಮ್ಮದು ವುಲ್ಫ್ ಗ್ಯಾಂಗ್ ಬರ್ಗರ್ಸ್ ಅಂತ ನಮ್ಮ ಶಾಪ್ಗೆ ಹೆಸರು. ನಾವು ಬಂದು ಬಾರ್ಬೆಕ್ಯೂ ಬರ್ಗರ್ಸ್ ಮಾಡ್ತೀವಿ. ಅದು ಹೇಗೆಂದರೆ ಅದು ಫ್ರೈಡ್ ಇಲ್ಲ, ಅದು ಬರೀ ಗ್ರಿಲ್ಡ್ ಪ್ಯಾಟೀಸು. ಆ್ಯಂಡ್ ಆ ಪ್ಯಾಟೀಸು ಆವತ್ತೇ ಯಾರ ಬಂದು ಆರ್ಡರ್ ಮಾಡಿದ್ರೆ ನಾವು ಆನ್ ದ ಸ್ಪಾಟ್ ಬಂದು ಬರೀ ಮಿನ್ಸ್ಡ್ ಮೀಟ್ ಇರುತ್ತೆ ನಮ್ಮ ಹತ್ರ. ಆನ್ ದ ಸ್ಪಾಟ್ ಬಂದು ಪ್ಯಾಟಿ ಮಾಡಿ ಅದನ್ನು ಗ್ರಿಲ್ ಮಾಡಿ ಅದು ಕೊಡೋದು. ಆ್ಯಂಡ್ ಅದು ನಾವು ಮೇನೀಸು ಟೊಮ್ಯಾಟೊ ಸಾಸು ಅದೆಲ್ಲ ಕೊಡೋದಿಲ್ಲ. ನಾವೇ ಸಾಸ್ಗಳು ಹೊಸ ರೆಸಿಪೀಸ್ ಕಂಡಿದ್ದೀವಿ. 4 ಡಿಫ್ರೆಂಟ್ ಸಾಸಸ್ ಇದೆ. ಸೊ ಅದ್ರ ಜೊತೆ ಕೊಡ್ತೀವಿ. ಸೊ ವೆಜ್ ಇದೆ, ಚಿಕನ್ ಇದೆ, ಮಟನ್ ಇದೆ. ಸೊ ಅವ್ರವ್ರ ಟೇಸ್ಟ್ ಪ್ರಕಾರ ಅವರು ಪ್ಯಾಟಿ ಚೂಸ್ ಮಾಡ್ಬೋದು, ಅವ್ರ ಟೇಸ್ಟ್ ಪ್ರಕಾರ ಸಾಸ್ ಚೂಸ್ ಮಾಡ್ಬೋದು, ಮಾಡಿ ನಾವು ಫ್ರೆಶ್ಶಾಗಿ ಮಾಡಿ ಕೊಡ್ತೀವಿ. ಸೊ ಅದೇ ಐಡಿಯಾ. ಓಕೆ, ಸೊ ಹೆಂಗೆ ನಡೀತಾ ಇದೆ? ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಫಸ್ಟ್ಲಿದೆ ಚೆನ್ನಾಗಿ ಹೋಗ್ತಿತ್ತು, ಬಟ್ ಇವಾಗ ಇನ್ನೂ ಚೆನ್ನಾಗಿ ಹೋಗ್ತಾ ಇದೆ. ಫ್ಯಾನ್ಸ್ ಎಲ್ಲ ತುಂಬ ಜನಗಳು ಬರ್ತಾ ಇದ್ದಾರೆ ಅಂಗಡಿಗೆ. ಸೊ ಖುಷಿ ಆಗ್ತಾ ಇದೆ. ಓಕೆ, ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ನಿಮ್ಮ ಹೇರ್ ಸ್ಟೈಲು. ಆ ಹೇರ್ ಸ್ಟೈಲ್ ಸೀಕ್ರೆಟ್ಸ್ ಅನ್ನು ಸ್ವಲ್ಪ ಹೇಳಿ. ಸೊ ಇದು ಒಂದು ಆಫ್ರಿಕನ್ ಹೇರ್ ಸ್ಟೈಲು. ನನ್ನ ಅಪ್ಪ ಬಂದು ಆಫ್ರಿಕನ್, ಅಮ್ಮ ಇಂಡಿಯನು. ಸೊ ಇದು ಆ್ಯಕ್ಚುಲಿ ಒಂದು ಟ್ರೆಡಿಷನಲ್ ಆಫ್ರಿಕನ್ ಹೇರ್ ಸ್ಟೈಲ್, ಡ್ರೆಡ್ ಲಾಕ್ಸ್ ಅಂತ ಹೇಳಿ. ಸೊ ಡ್ರೆಡ್ ಲಾಕ್ಸ್ ಹೇಗೆಂದರೆ ಅದು ಒಂದು ಟೈಮ್ ಮಾಡಿ ಇಟ್ಟರೆ ಅದು ಆ ಥರನೇ ಇರುತ್ತೆ. ಅದು ಗ್ರೋ ಆಗುವಾಗ ಸ್ವಲ್ಪ ಹೇರ್ ಲೂಸ್ ಆಗುತ್ತೆ, ಅದು ಸುಮ್ಮನೆ ಟೈಟ್ನಿಂಗ್ ಮಾಡಬೇಕು. ಅದಕ್ಕೆ ಕ್ರೋಶಿಂಗ್ ಅಂತ ಒಂದು ಪ್ರಾಸೆಸ್ ಇದೆ. ಬಟ್ ಈ ಹೇರ್ ಸ್ಟೈಲ್ ಸುಮ್ಮನೆ ನನ್ನ ಫ್ರೆಂಡ್ ಒಬ್ಬ ಹೇಳಿದ, ನೀ ಟ್ರೈ ಮಾಡು ಚೆನ್ನಾಗಿರುತ್ತೆ ಅಂತ. ಸೊ 4 ವರ್ಷ ಮುಂದೆ ನಾ ಈ ಹೇರ್ ಸ್ಟೈಲ್ ಮಾಡಿದೆ. ಆ್ಯಂಡ್ ಇದು ಮಾಡಿದ ತಕ್ಷಣ ನನಗೆ ಮಾಡ್ಲಿಂಗಲ್ಲಿ ತುಂಬ ಜಾಸ್ತಿ ಶೂಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ಯೂನಿಕ್ ಲುಕ್ ಇದೆ ಅಂತ. ಆ್ಯಂಡ್ ಬೇರೆ ರಿಯಾಲಿಟಿ ಶೋ ಹೋದಾಗ ನನಗೆ ಈ ಲುಕ್ ಜನಗಳಿಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನನಗೆ ಒಂದು ಐಡೆಂಟಿಫೈಯಿಂಗ್ ಕ್ಯಾರೆಕ್ಟರ್ ಆಯಿತು ಕೂಡ. ಯಾಕಂದರೆ ಇವಾಗ ದೂರದಲ್ಲಿದ್ದು ನನ್ನ ಹೇರ್ ಸ್ಟೈಲ್ ಮಾತ್ರ ನೋಡಿದ್ರೆ ಅವ್ರು ಕಂಡುಹಿಡ್ತಾರೆ ನಾ ಹೇಗೆ ಅಂತ. ಸೊ ಈ ಹೇರ್ ಸ್ಟೈಲ್ ನನಗೆ ತುಂಬ ಪ್ಲಸ್ ಪಾಯಿಂಟ್ ಇದ್ದಿದೆ. ಹೆಂಗೆ ಮೇಂಟೈನ್ ಮಾಡ್ತೀರಾ ಹೇರ್ ಸ್ಟೈಲ್ನ ಅಂತ? ಇದಕ್ಕೆ ಜಾಸ್ತಿ ಮೇಂಟೆನೆನ್ಸೇ ಇಲ್ಲ ಆ್ಯಕ್ಚುಲಿ. ಬರೀ ಡೈಲಿ ವಾಟರ್ ಜೊತೆ ವಾಶ್ ಮಾಡ್ತೀನಿ, ವಾರದಿಗೆ ಒಂದು ಟೈಮ್ ಶಾಂಪೂ ಯೂಸ್ ಮಾಡಿ ವಾಶ್ ಮಾಡ್ತೀನಿ ಅಷ್ಟೇ, ಬೇರೆ ಏನು ಮೇಂಟೆನೆನ್ಸ್ ಇಲ್ಲ. ಓಕೆ, ಸೊ ಇದಕ್ಕೆ ಫ್ಯಾನ್ಸ್ ಇದ್ರ ಬಿಗ್ ಬಾಸ್ ಅಲ್ಲಿ? ಇದಕ್ಕೆ ಫ್ಯಾನ್ಸ್ ಖಂಡಿತಂಗಿದ್ದಾರೆ. ಅಲ್ಲಿ ಯಾರಿದ್ರು ಬಿಗ್ ಬಾಸ್ ಒಳಗಡೆನಾ ಎಲ್ಲರೂ ಕೇಳಿದ್ರು ಆ್ಯಕ್ಚುಲಿ, ಏನು ಹೇರ್ ಸ್ಟೈಲ್ ಇದು, ನೀ ಹೇಗೆ ಮೇಂಟೈನ್ ಮಾಡ್ತೀಯ, ಎಲ್ಲರೂ ಕೇಳಿದ್ರು, ಒಬ್ಬರು ಬಿಡದೆ. ಓಕೆ, ಸೊ ಇನ್ನೊಂದು ವಿಚಾರ, ನಿಮಗೆ ಈಗ ಬಿಗ್ ಬಾಸ್ ಮನೆಯ ಒಳಗಡೆನ ವಿಚಾರಕ್ಕೆ ಬಂದರೆ ಯಾವ ಕಂಟೆಸ್ಟೆಂಟ್ ತುಂಬ ಇಷ್ಟ? ವಿನಯ್ ಬಿಟ್ಟು ನನಗೆ ಸ್ನೇಹಿತಂದರೆ ಒಂದು ಇಷ್ಟ, ಒಳ್ಳೆ ಫ್ರೆಂಡ್ಸ್ ಆದ್ವಿ ನಾನು ಸ್ನೇಹಿತು. ಅವಿ ಅಂದರೆ ಇಷ್ಟ. ಅವಿ ತುಂಬ ಶಾರ್ಟ್ ಟೈಮ್ ಇದ್ದ, ಬಟ್ ಅವಿ ತುಂಬ ಒಳ್ಳೆ ಹುಡುಗ. ಸೊ ಅವಿನೂ ಇಷ್ಟ ಆಯಿತು. ಕಾರ್ತಿಕ್ ಅಂದ್ರೂ ಇಷ್ಟ. ಸೊ ಆಲ್ಮೋಸ್ಟ್ ಮೋಸ್ಟ್ ಆಫ್ ದೆಮ್. ನೀವು ಟಾಮ್ ಆ್ಯಂಡ್ ಜೆರಿ, ನೀವು ಸಂಗೀತ, ಸೊ ಅವ್ರನ್ನ ಬಿಟ್ಟು ನಿಮಗೆ ಇಷ್ಟ ಅಲ್ಲ ಅಂದರೆ ಯಾರು? ಇಷ್ಟ ಅಲ್ಲ ಅಂತ ಯಾರೂ ಇಲ್ಲ. ಗೇಮಲ್ಲಿ ರೈವಲ್ರಿ ಅಂತ ಇತ್ತು. ಸೊ ನನಗೆ ಶೋ ಅಲ್ಲಿ ನನಗೆ ಒಬ್ಬರು ಯಾರು ಸ್ವಲ್ಪ ಲೌಡ್ ಹೆಂಗಿದ್ರು ಅಂದರೆ ತನಿಷಾ. ನನಗೆ ತುಂಬ ಲೌಡ್ ಹೆಂಗಿರೋರು ನನಗೆ ಇಷ್ಟ ಇಲ್ಲ. ಬಟ್ ಅವಳು ಲೌಡ್ ಹೆಂಗೆ ಇರೋದು ಪ್ರಾಬ್ಲಮ್ ಇಲ್ಲ,
ಅವಳ ಕಡೆ ಅವ್ಳು ಏನು ಮಾಡಿದ್ರೆ ನನಗೆ ಪರವಾಗಿಲ್ಲ, ಬಟ್ ಬಂದು ನನ್ನ ಡಿಸ್ಟರ್ಬ್ ಮಾಡಿದ್ರೆ ನನಗೆ ಟೆನ್ಷನ್ ಆಯಿತು. ಅದೇ ನನಗೆ ತನಿಷಾ ಮಧ್ಯದಲ್ಲಿ ಒಂದು ಇದು ಆಯಿತು, ಒಂದು ಚಿಕ್ಕ ಇನ್ಸಿಡೆಂಟು ಆಯಿತು. ಸೊ ತನಿಷಾ ಅಂತ ಹೇಳ್ತೀನಿ. ಓಕೆ, ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯೊಳಗಡೆ ಫೇಕ್ ಆಗಿ ಇರುವಂಥ ವ್ಯಕ್ತಿ ಯಾರು? ಅಂದರೆ ಯಾರು ಫೇಕ್ ಆಗಿ ಇರೋಕ್ಕಾಗಲ್ಲ, ಯಾಕಂದರೆ ವ್ಯಕ್ತಿತ್ವ ಹೊರಗಡೆ ಬರಲೇಬೇಕು, ಆದರೂ ಅದು ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಫೇಕ್ ಆಗಿ ಆಡ್ತಾ ಇದ್ದಾರೆ ಅಂದರೆ ಯಾರು? ಅದೇ ನೀವು ಹೇಳಿದ ಪ್ರಕಾರ ಫೇಕ್ ಅಂತ ಯಾರೂ ಇಲ್ಲ, ಬಟ್ ಯಾರು ಒಬ್ಬ ವ್ಯಕ್ತಿಯಲ್ಲಿ ನಾನು ತುಂಬ ಸ್ಟಾರ್ಟಿಂಗ್ಲಿದ್ದು ತುಂಬ ಚೇಂಜಸ್ ನೋಡಿದ್ದೀನಿ ಅಂದರೆ ನಾ ಪ್ರತಾಪ್ ಅಂತ ಹೇಳ್ತೀನಿ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಪ್ರತಾಪ್ ಬೇರೆ, ಮಧ್ಯದಲ್ಲಿ ಇದ್ದಿದ್ದು ಪ್ರತಾಪ್ ಬೇರೆ, ಏನೋ ಒಂದು ಇನ್ಸಿಡೆಂಟ್ ಆದಾಗ ಬಂದಿದ್ದು ಪ್ರತಾಪ್ ಬೇರೆ, ಆ್ಯಂಡ್ ಇವಾಗ ಇರೋ ಪ್ರತಾಪ್ ಬೇರೆ. ಸೊ ನನಗೆ ತುಂಬ ಚೇಂಜಸ್ ಕಾಣಿಸ್ತಿದೆ ಅಂದರೆ ಪ್ರತಾಪಲ್ಲೇ ಕಾಣಿಸ್ತಾ ಇದೆ. ಸೊ ಅವನೇ ಹೇಳ್ತೀನಿ ಫೇಕ್ ಅಂತ ಹೇಳ್ತೀರಾ. ಸೊ ನಿಮ್ಮ ಪ್ರಕಾರ ಫೈನಲ್ಗೆ ಯಾರು ಬರಬಹುದು ಫೈನಲ್ ಲಿಸ್ಟಲ್ಲಿ? ಫೈನಲ್ ಟಾಪ್ 5 ನನ್ನ ಪ್ರಕಾರ ವಿನಯ್, ಕಾರ್ತಿಕ್, ಪ್ರತಾಪ್, ಸಂಗೀತ ಆ್ಯಂಡ್ ವರ್ತೂರ್ ಬರ್ಬೋದು ಅಂತ ನನಗೆ ಅನಿಸುತ್ತೆ. ಓಕೆ, ಕಪ್ ಯಾರ ಕೈಗೆ ಸಿಗ್ಬೋದು? ಕಪ್ಪು ಇವಾಗ ನಾ ಹೊರಗಡೆ ಬಂದಿದ ಮೇಲೆ ನಾನು ನೋಡಿದ ಫ್ಯಾನ್ಸ್ ಸಪೋರ್ಟಲ್ಲಿ ನನಗೆ ಪ್ರತಾಪ್ ಇಲ್ಲ ಸಂಗೀತಾಗೆ ಹೋಗ್ಬೋದು ಅಂತ ನನಗೆ ಅನಿಸುತ್ತೆ. ಓಕೆ, ಸೊ ಒಬ್ಬೊಬ್ಬರ ಹೆಸರು ಹೇಳ್ಕೊಂಡು ಹೋಗ್ತೀನಿ, ಅವ್ರ ಬಗ್ಗೆ ನಿಮಗೆ ಅನಿಸಿರೋ ಒಪಿನಿಯನನ್ನು ಹೇಳಿಬಿಡಿ. ಸೊ ವಿನಯ್ ಬಂದು ಒಂದು ಅಗ್ರೆಸಿವ್ ಪ್ಲೇಯರು ಆ್ಯಂಡ್ ತುಂಬ ಒಳ್ಳೆ ಒಂದು ವ್ಯಕ್ತಿ ಅಂತ ನನಗೆ ಅನಿಸುತ್ತೆ. ಕಾರ್ತಿಕ್ ಬಂದು ಒಂದು ಟ್ಯಾಲೆಂಟೆಡ್ ಆ್ಯಕ್ಟರ್, ಒಂದು ಒಳ್ಳೆ ಡ್ಯಾನ್ಸರು ಆ್ಯಂಡ್ ಒಳ್ಳೆ ಹುಡುಗ. ವರ್ತೂರ್ ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡು ಆ್ಯಂಡ್ ಒಂದು ರೈತರ ಪರವಾಗಿ ಆ್ಯಂಡ್ ಹಳ್ಳಿಕಾರ ಪರವಾಗಿ ತುಂಬ ಅವೇರ್ನೆಸ್ ರೇಸ್ ಮಾಡ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ತುಕಾಲಿ ಅಂದರೆ ಅವನ ರಕ್ತದಲ್ಲೇ ಕಾಮಿಡಿನೇ ಇದೆ, ಅವನ ಬಾಡಿ ಲ್ಯಾಂಗ್ವೇಜು, ಅವನ ಮುಖ ಎಲ್ಲ, ಅವ್ನು ಏನು ಮಾಡಿದರೆ ನಗುನೇ ಬರುತ್ತೆ. ಸೊ ಒಳ್ಳೆ ಕಾಮಿಡಿಯನ್. ಡ್ರೋನ್ ಪ್ರತಾಪ್ ಅಂದರೆ ಒಂದು ಸೈಲೆಂಟ್ ಕ್ಯಾರೆಕ್ಟ್ರು, ಬಟ್ ಇಲ್ಲಿ ಹೊರಗಡೆ ಬಂದಿದ ಮೇಲೆ ನಾನು ನೋಡಿದ್ದೀನಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ ಡ್ರೋನ್ಸ್ ಒಂದು ಫೀಲ್ಡಲ್ಲಿ. ಒಂದು ಅಗ್ರಿಕಲ್ಚರ್ ಫ್ಯೂಚರ್ ಅಂದರೆ ಒಂದು ಟೆಕ್ನಾಲಜಿ ಅಗ್ರಿಕಲ್ಚರಲ್ಲಿ ಬರೋದೇ ಫ್ಯೂಚರು. ಸೊ ಅದರಲ್ಲಿ ಇದ್ದಾನೆ. ಸೊ ಸಂಗೀತ ಹತ್ರ ಒಂದು ರಿಯಾಲಿಟಿ ಶೋ ಕಂಟೆಸ್ಟೆಂಟ್ ಹತ್ರ ಇರೋ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಅವಳ ಹತ್ರ ಇದೆ. ಒಂದು ಜಗಳ ಆಡೋದಿರ್ಬೋದು, ಟಾಸ್ಕ್ ಚೆನ್ನಾಗಿ ಮಾಡ್ತಾಳೆ, ಬಟ್ ಅದು ಬಿಟ್ಟು ಜಗಳ ಚೆನ್ನಾಗಿ ಆಡ್ತಾಳೆ ಆ್ಯಂಡ್ ಒಂದೊಂದು ಅವಕಾಶ ತೊಗೊಂಡು ಜಾಸ್ತಿ ಮಾತಾಡ್ತಾಳೆ, ಅವಳ ವ್ಯಕ್ತಿತ್ವನ ತೋರಿಸ್ತಾಳೆ. ಸೊ ಒಳ್ಳೆ ಕಂಟೆಸ್ಟೆಂಟ್. ತನಿಷಾ ಬಂದು ತುಂಬ ಲೌಡ್ ಆ್ಯಂಡ್ ಅದು ಸಮ್ಟೈಮ್ಸ್ ಸೆನ್ಸ್ ಮಾತಾಡ್ತಾಳೆ, ಸಮ್ಟೈಮ್ಸ್ ಸೆನ್ಸ್ ಮಾತಾಡೋದಿಲ್ಲ, ಬಟ್ ಓವರಾಲ್ ಒಂದು ಶೋಗೆ ತುಂಬ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಅಂತ ನನಗೆ ಅನಿಸುತ್ತೆ. ಶೋಗೆ ಜಾಸ್ತಿ ಕಾಂಟೆಂಟ್ ಕೊಟ್ಟಿದ್ದಾಳೆ ಅಂತ ನನಗೆ ಅನಿಸುತ್ತೆ. ನಮ್ರತಾ ಬಂದು ಒಂದು ಸ್ಟ್ರಾಂಗ್ ವುಮನ್ ಅಂತ ನನಗೆ ಅನಿಸುತ್ತೆ. ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ರೂ ತುಂಬ ಟ್ರೈ ಮಾಡಿ ಆಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಸೊ ಈಗ 3-4 ದಿವಸದಿಂದ ಟಿಕೆಟ್ ಟು ಫಿನಾಲೆ ಅನ್ನುವಂಥ ಒಂದು ಟಾಸ್ಕ್ ನಡೀತಿದೆ, ಅದನ್ನು ನೀವು ಅಬ್ಸರ್ವ್ ಮಾಡಿರಬಹುದು. ನಿಮ್ಮ ಪ್ರಕಾರ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು? ನಾನು ನೋಡಿಲ್ಲ, ನನಗೆ ಟೈಮೇ ಸಿಕ್ಕಿಲ್ಲ ನೋಡೋದಕ್ಕೆ, ಸೊ ನನಗೆ ಗೊತ್ತಿಲ್ಲ. ಬಟ್ ಯಾರು ಆಡ್ಬಹುದು, ಯಾರು ಡೈರೆಕ್ಟ್ ಫಿನಾಲೆಗೆ ಎಂಟ್ರಿ ಆಗ್ಬೋದು? ನಾ ಬಂದು ವಿನಯ್ಗೆ ಒಂದು ಅಡ್ವಾಂಟೇಜು ಕೊಟ್ಟು ಬಂದೆ. ಸೊ ಹೋಪ್ಫುಲಿ ಅವನು ಅದನ್ನ ಯೂಸ್ ಮಾಡಿ ಮುಂದೆ ಹೋಗ್ತಾನೆ ಅಂತ ಹೋಪ್ ಮಾಡ್ತೀನಿ. ಓಕೆ, ಸೊ ಇನ್ನೊಂದು ವಿಚಾರ, ಸಂಗೀತ ನಿಮ್ಮ ಮೇಲೆ ನೆಗೆಟಿವ್ ಅಂತ ಹೇಳ್ತಾ ಬಂದಿದ್ದಾರೆ, ನೀವಂದರೆ ನೆಗೆಟಿವ್ ಅಂತ, ನೀವು ನೋಡ್ತಿದ್ರೆ ಅವರು ನೆಗೆಟಿವ್ ಅಂತ ಹೇಳ್ತಿದ್ದೀರಾ. ಸೊ ನಿಮಗೆ ಯಾಕೆ ಇಬ್ಬರಿಗೂ ಆ ಥರ ಫೀಲ್ ಆಗಿರೋದು ಅಂತ? ನನಗೆ ಸಂಗೀತ ಮಧ್ಯದಲ್ಲಿ ಪರ್ಸ್ನಲಿ ಏನು ಫೈಟ್ ಆಗಲಿಲ್ಲ, ಬಟ್ ಅವಳು ಮಾಡೋ ಒಂದು ಕೆಲವು ಡಿಸಿಷನ್ಗಳು ಇರ್ಬೋದು, ಕೆಲವು ಆ್ಯಕ್ಷನ್ಸ್ ಇರ್ಬೋದು, ನನಗೆ ಇಷ್ಟ ಆಗಿಲ್ಲ. ಸೊ ಅದರಲ್ಲಿ ಅವಳು ನೆಗೆಟಿವ್ ಅಂತ ಹೇಳಿದೆ. ಆ್ಯಂಡ್ ಅದು ಸೈಕಾಲಜಿ, ಹ್ಯೂಮನ್ ಸೈಕಾಲಜಿ, ಯಾರೋ ನಿಮ್ಮನ್ನ ತುಂಬ ನೆಗೆಟಿವ್ ಆಗಿ ನೋಡುವಾಗ ನೀವು ಅವ್ರನ್ನೂ ನೆಗೆಟಿವ್ ಆಗಿ ನೋಡ್ತೀರಾ. ಸೊ ಅದರಲ್ಲಿ ಅವಳು ನನ್ನ ನೆಗೆಟಿವ್ ಆಗಿ ನೋಡೋಕೆ ಸ್ಟಾರ್ಟ್ ಮಾಡಿದ್ಲು ಅಷ್ಟೇ. ಮೊದಲಿಗೆ ನೀವು ಡ್ರೋನ್ ಪ್ರತಾಪ್ ಹತ್ರ ಸೇರ್ತಾ ಇರಲಿಲ್ಲ, ಸೊ ಆಮೇಲೆ ಮಾತಾಡ್ತಾ ಇದ್ರಿ, ನಮ್ರತನ ಹತ್ರನೂ ಸೇರ್ತಾ ಇರಲಿಲ್ಲ, ಬಟ್ ಹೋಗ್ತಾ ನಮ್ರತ ನಿಮಗೆ ಇಷ್ಟ ಆಗೋಕ್ಕೆ ಶುರು ಆದರು, ಯಾವ ಕಾರಣಕ್ಕೆ ಅಂತ? ಇದು ಏನು ಪ್ರಾಬ್ಲಮ್ ಅಂದರೆ, ನಾನು ನಮ್ರತ ಮಾತಾಡೇ ಇಲ್ಲ ಅದರಲ್ಲಿ. ನಾ ಹೇಗೆ ಅಂತ ಅವಳಿಗೆ ಅರ್ಥ ಆಗಿಲ್ಲ. ನನಗೆ ಸೀರಿಯಸ್ ಆಗಿ ಮಾತಾಡೋಕೆ ಆಗಲ್ಲ. ನಾ ಯಾವಾಗಲೂ ಏನೇ ಗಂಭೀರವಾದ ವಿಷಯ ಇದ್ರೇನೋ ಅಲ್ಲಿ ನಾ ಕಾಮಿಡಿ ಮಾಡ್ಕೊಂಡೇ ನಾ ಇರ್ತೀನಿ. ಅದು ಒಂದು ನಾಮಿನೇಷನ್ ಹೆಂಗಿರ್ಬೋದು, ಒಂದು ಕ್ಯಾಪ್ಟನ್ಸಿ ಓಟ ಹೆಂಗಿರ್ಬೋದು, ಯಾವಾಗಲೂ ನಾ ಜೋಕ್ ಮಾಡ್ಕೊಂಡೇ ಇರ್ತೀನಿ. ಬಟ್ ಅದು ಮಾತಲ್ಲಿ ಮಾತ್ರ.
ಆ್ಯಕ್ಷನ್ಸ್ ಇಲ್ಲ ಟಾಸ್ಕಲ್ಲಿ ಬಂದರೆ ನಾನು ಸೀರಿಯಸ್ ಆಗಿ ಮಾಡ್ತೀನಿ. ಬಟ್ ಸೀರಿಯಸ್ ಆಗಿ ಮಾಡುವಾಗ ಕೂಡ ನಾನು ನಗ್ನಗ್ತಾನೆ ಮಾಡ್ತೀನಿ. ಸೊ ಆ ಕ್ಯಾರೆಕ್ಟರ್ ಅವಳಿಗೆ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಸೊ ನಾ ಬಂದು ಅವಳನ್ನ ಟಾರ್ಗೆಟ್ ಮಾಡ್ತೀನಿ ಅಂದ್ಕೊಂಡು ಒಂದು ಚಿಕ್ಕ ಫೈಟ್ ಆಯಿತು. ಬಟ್ ಆದಮೇಲೆ ನಾವು ಮಾತಾಡಿದ್ಮೇಲೆ ಅವ್ಳಿಗೆ ಇಷ್ಟ ಆಯಿತು. ಆ್ಯಂಡ್ ಎಂಡಲ್ಲಿ ಬರುವಾಗ ಕೂಡ ಅವಳು ತುಂಬ ಟೈಮ್ ಹೇಳಿದ್ದಾಳೆ, ನಿನ್ನ ಜೊತೆ ಸ್ಟಾರ್ಟಿಂಗಲ್ಲೇ ಫ್ರೆಂಡ್ ಆಗಿರಬೇಕು ಅಂತ. ಸೊ ಎಲ್ಲ ಚೆನ್ನಾಗೇ ಆಯಿತು. ಈಗ ವಿನಯ್ ಬಗ್ಗೆ ಬೇರೆ ಥರ ಪೋರ್ಟ್ರೇ ಆಗಿದೆ. ನೀವು ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡಿರ್ತೀರಾ, ತುಂಬ ರಫ್ ಆಗಿ ಮಾತಾಡ್ತಾರೆ, ತುಂಬ ಕೆಟ್ಟ ವರ್ಡ್ಗಳನ್ನು ಯೂಸ್ ಮಾಡ್ತಾರೆ ಅಂತ. ಆ್ಯಕ್ಚುಲಿ ವಿನಯ್ ಹೆಂಗಿರ್ತಾರೆ ಅಂತ? ವಿನಯ್ ಕೆಟ್ಟ ಪದ ಯೂಸ್ ಮಾಡಿದಿಲ್ಲ ನನಗೆ ಗೊತ್ತಾಗಿ. ಆ್ಯಂಡ್ ರಫ್ ಆಗಿ ಮಾತಾಡ್ತಾರೆ. ಬಟ್ ನನ್ನ ಪ್ರಕಾರ ಅವರು ಆ ಥರ ಇರೋದೇ ಚಂದ. ಯಾಕಂದರೆ ಅವರು ಸಾಫ್ಟಾಗಿ ಮಾತಾಡುವಾಗ, ಒಂದು ಎಪಿಸೋಡಲ್ಲಿ ಮಾತಾಡುವಾಗ ಸುದೀಪ್ ಸರ್ಗೆ ಇಷ್ಟ ಆಗಿಲ್ಲ ವಿನಯ್ ಸಾಫ್ಟಾಗಿ ಮಾತಾಡೋದು. ಅಲ್ಲಿ ಇರೋ ಕಂಟೆಸ್ಟೆಂಟ್ಗಳು ವಿನಯ್ ಹತ್ರ ಪ್ರಾಮಿಸ್ ತೊಗೊಂಡಿದ್ದಾರೆ ವಿನಯ್ ಇನ್ನೂ ರಫ್ ಆಗಿ ಇರಲ್ಲ ಅಂತ. ಬಟ್ ಪ್ರಾಮಿಸ್ ತೊಗೊಂಡವ್ರಿಗೆ ಇಷ್ಟ ಆಗಿಲ್ಲ ವಿನಯ್ ಸಾಫ್ಟಾಗಿ ಇರುವಾಗ. ಬಟ್ ವಿನಯ್ ಸುಳ್ಳು ಹೇಳಲ್ಲ, ನಿಜ ಹೇಳ್ತಾನೆ. ಅದು ರಫ್ ಹೆಂಗೆ ಹೇಳಿದ್ರೆ ಅದು ರಫೇ, ನೋ ಪ್ರಾಬ್ಲಮ್ ಅದರಲ್ಲಿ. ಬಟ್ ಅವರು ಜೊತೆ ಇರೋವ್ರಿಗೆ ತುಂಬ ಕೇರಿಂಗ್ ಆ್ಯಂಡ್ ಒಳ್ಳೆ ಮಾತು ಹೇಳ್ತಾರೆ. ಓಕೆ, ನೀವೊಂದು ಟಾಸ್ಕ್ ಇರುತ್ತೆ ಡ್ಯಾನ್ಸ್ ಮಾಡೋದು, ತಲೆ ಕೆಳಗಡೆ ಮಾಡಿ ಕಾಲ್ ಮೇಲೆ ಮಾಡಿ ಡ್ಯಾನ್ಸ್ ಮಾಡ್ತೀರಾ. ಸೊ ಆ ದಿನ ನೆನಪಿಸೋದಾದ್ರೆ ನನಗೆ ಆ್ಯಕ್ಚುಲಿ ಡ್ಯಾನ್ಸ್ ಆಡ್ತೀನಿ. ಏನೋ ಒಂದು ಟಾಸ್ಕ್ ಬಂದಾಗ ನಾನು ಚೆನ್ನಾಗೇ ಡ್ಯಾನ್ಸ್ ಆಡ್ತೀನಿ. ಬಟ್ ನನಗೆ ಬೆಳಗ್ಗೆ ನಿದ್ದೆ ಕಣ್ಣಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಅದರಲ್ಲಿ ಎಲ್ಲ ಏನು ಅಂದ್ಕೊಂಡಿದ್ರು ಅಂದರೆ ನನಗೆ ಡ್ಯಾನ್ಸೇ ಆಡೋಕ್ಕೆ ಬರಲ್ಲ ಅಂತ ಅಂದ್ಕೊಂಡಿದ್ರು. ಬಟ್ ನಾನು ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀನಿ. ಆ್ಯಂಡ್ ಯೂಶ್ವಲಾಗಿ ನಾ ಹಿಪ್ ಹಾಪ್ಗೆ ಆಡ್ತೀನಿ. ಬಟ್ ಈ ತಪ್ಪಾಗುತ್ತಲ್ಲ ಅಷ್ಟು ಆಡೋಕ್ಕೆ ಬರಲ್ಲ. ಬಟ್ ಲಾಸ್ಟಲ್ಲಿ ಒಂದು ಡ್ಯಾನ್ಸ್ ಆಡೋಕ್ಕೆ ಅದು ಸುದೀಪ್ ಸರ್ ಮುಂದೆ ಒಂದು ಒಳ್ಳೆ ಅವಕಾಶ ಸಿಕ್ತು. ಸೊ ಅದರಲ್ಲಿ ಪ್ರಿಪೇರ್ ಮಾಡಿ ಚೆನ್ನಾಗಿ ಮಾಡಿದೆ. ಓಕೆ, ಈಗ ಸುದೀಪ್ ಸರ್ ಸಿನಿಮಾದಲ್ಲಿ ಒಂದು ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ಕರೆ ಸೊ ಯಾವ ಥರ ಪಾತ್ರ ಮಾಡಬೇಕು ಅಂತ? ಖಂಡಿತ ವಿಲನ್ ರೋಲೇ ಬೇಕು ನನಗೆ. ಅದು ಬಿಟ್ಟು ಬೇರೆ ಏನು ಬೇಡ. ನನಗೆ ಬೇರೆ ಏನು ಮಾಡೋಕ್ಕೆ ಇಷ್ಟ ಇಲ್ಲ. ನನ್ನ ಕ್ಯಾರೆಕ್ಟರ್ಗೆ, ನನ್ನ ಬಾಡಿ ಲ್ಯಾಂಗ್ವೇಜ್ಗೆ ಖಂಡಿತ ವಿಲನ್ ರೋಲೇ ಸೆಟ್ ಆಗುತ್ತೆ. ಓಕೆ, ಸೊ ನಿಮಗೆ ಈಗ ಬಂದು ಒಂದು ವಾರ ಆಯಿತು, ಫಸ್ಟ್ ಡೇ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಏನು ಮಿಸ್ ಮಾಡ್ಕೋತಾ ಇದ್ರಿ ಅಲ್ಲಿ ಅಂತ? ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಒಂದು ಅನ್ನೋನ್ ಫೀಲಿಂಗ್ ಇರುತ್ತೆ. ಹೇಗಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ, ಏನು ಟಾಸ್ಕ್ ಬರುತ್ತೆ, ಏನೊಂದು ಆ್ಯಕ್ಟಿವಿಟಿ ಬರುತ್ತೆ, ನಮಗೆ ಏನು ಗೊತ್ತಾಗಿಲ್ಲ. ಇಲ್ಲಿ ಹೊರಗಡೆ ಇರುವಾಗ ನಮಗೆ ಗೊತ್ತು, ನಾವು ಪ್ಲ್ಯಾನ್ ಮಾಡಿ ಏನು ಬೇಕಾ ನಾವು ಮಾಡ್ಬೋದು. ಬಟ್ ಅಲ್ಲಿ ಆ ಅನ್ನೋನ್ ಫೀಲಿಂಗ್, ಎಕ್ಸೈಟ್ಮೆಂಟ್ ತುಂಬ ಮಿಸ್ ಮಾಡ್ತಾ ಇದ್ದೀನಿ. ಸೊ ಬಂದ ಮೇಲೆ ಏನಾದರೂ ರಿಪೀಟ್ ಮಾಡ್ತಾ ಇದ್ರಾ? ಇಲ್ಲಿ ಇವಾಗ ಮೈಕ್ ಆಗಿರ್ಬೋದು ಅಥವಾ ಮ್ಯೂಸಿಕ್ ಆಗಿರ್ಬೋದು, ಈ ಥರ ಏನಾದರೂ ರಿಪೀಟ್ ಮಾಡುವಂಥದ್ದು? ನನಗೆ ಇಲ್ಲಿ ಹೊರಗಡೆ ಬಂದಿದ ಮೇಲೆ ನನಗೆ ಆವಾಗ ನಾನು ನನ್ನ ಮೈಕ್ನ ಚೆಕ್ ಮಾಡ್ತಾ ಇರ್ತೀನಿ, ಅದು ಈಗ ಮೈಕ್ ಅಂತ. ಬಟ್ ಅದು ಮಾತ್ರ ಆ ಹ್ಯಾಬಿಟ್ ಇನ್ನೂ ಹೋಗಿಲ್ಲ. ಯಾಕಂದರೆ ಯಾವಾಗಲೂ ಮೈಕ್ ಅಡ್ಜಸ್ಟ್ ಮಾಡೋ ಆ ಹ್ಯಾಬಿಟ್ ಇನ್ನೂ ಹೋಗಿಲ್ಲ. ಓಕೆ, ಸೊ ಈಗ ಅಂದರೆ ನೀವು ಹೋಗಬೇಕಾದ್ರೆ ಒಂದು ವೆಯ್ಟ್ ಇರ್ತೀರಾ, ಬಂದ ಮೇಲೆ ವೆಯ್ಟ್ ಲಾಸ್ ಆಗಿದ್ದೀರಾ, ಗೇನ್ ಆಗಿದ್ದೀರಾ ಅಂತ? ನಾವು ಹೋದಾಗ ನಾವು ಎಷ್ಟಿದ್ರಿ? 86 ಇದೆ. ಇವಾಗ 78 ಇದ್ದೀನಿ. ಸೊ ಆಲ್ಮೋಸ್ಟ್ 8 kgs ಕಡಿಮೆ ಆಗಿದೆ. ಓಕೆ, ಫುಡ್ ವಿಚಾರಕ್ಕೆ ಬಂದರೆ ಅವಿನಾಶ್ ಅವರು ಒಂದು ಮಾತು ಹೇಳ್ತಿದ್ರು, ಒಂದು ಮೊಟ್ಟೆ ಆಗಲಿ, ಬನಾನಾ ಆಗಲಿ, ಒಂದು ಆರೆಂಜ್ ಆಗಲಿ, ಅದು ಮೈಕಲ್ಗೆ ಅಂತ ಸೀಮಿತ ಆಗಿಟ್ರೆ ಅದು ಅವರಿಗೆ ಇರಬೇಕು. ಅದರಿಂದ ಸ್ವಲ್ಪ ಮುಟ್ಟಿದ್ರು ಅವರು ಅದನ್ನು ಹೇಳ್ತಾ ಇದ್ರು, ನನ್ನ ವಸ್ತು ಮುಟ್ಟಬೇಡಿ ಅಂತ. ಸೊ ಅದು ಯಾಕೆ ಆ ಥರ ಮೈಕಲ್ ಅಂತ? ಸೊ ನಾ ಬಂದು ಸ್ಕೂಲಲ್ಲ, ನಾ ಹಾಸ್ಟೆಲಲ್ಲಿ ಇದ್ದೆ. ಸೊ ಹಾಸ್ಟೆಲಲ್ಲಿ ಹೇಗೆಂದರೆ ನಮಗೆ ಲಿಮಿಟೆಡ್ ಅಮೌಂಟೇ ಸಿಗುತ್ತೆ. ಸೊ ಅದು ನಮಗೆ ಸಿಕ್ಕಿದಾಗ ನಾವು ಅದನ್ನ ಸೇಫಾಗಿ ಇಡಬೇಕು. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ನಾವು ಹೋದಾಗ ಎಲ್ಲ ಹಣ್ಣೆಲ್ಲ ಇರ್ಬೋದು, ಅವರೆಲ್ಲ ಕಾಮನಾಗಿ ಇಡ್ತಾಯಿದ್ರು. ಆ ಥರ ಇರುವಾಗ ಯಾರು ಯಾವಾಗ ಬೇಕೋ ಬಂದು ತೊಗೋತಾಯಿದ್ರು. ಆ್ಯಂಡ್ ಒಬ್ಬೊಬ್ರಿಗೆ ಜಾಸ್ತಿ ಸಿಕ್ತು, ಒಬ್ಬೊಬ್ರಿಗೆ ಸಿಕ್ಕೇ ಇಲ್ಲ. ಸೊ ಅದು ಒಂದು ಇನ್ಇಕ್ವಾಲಿಟಿ ಇತ್ತು. ಸೊ ನಾನೇ ಐಡಿಯಾ ಕೊಟ್ಟೆ, ಇದೆಲ್ಲ ಗ್ರೋಸರಿಗಳೆಲ್ಲ ಬರುವಾಗ ನಾವು ಎಲ್ಲ ಡಿವೈಡ್ ಮಾಡಿ ನಾವೇ ಇಟ್ಕೊಳ್ಳೋಣ. ಅದು ನಮಗೆ ಬೇಕಿರುವಾಗ ನಾವು ತಿನ್ಬೋದು, ನಮಗೆ ಬೇಕಿರುವಾಗ ಮೊಟ್ಟೆ ಮಾಡಿ ತಿನ್ಬೋದು ಅಂತ. ಆ್ಯಂಡ್ ಅದು ಡಿಸ್ಟ್ರಿಬ್ಯೂಟ್ ಮಾಡಿ ಕೊಡುವಾಗ ಎಲ್ಲರಿಗೆ ಈಕ್ವಲೇ ಸಿಕ್ಕಿದೆ. ಸೊ ಅದು ಈಕ್ವಲ್ ಸಿಕ್ಕಿದಾಗ ಅವರು ಇದೇ ತೊಗೋಬೇಕು. ನಂದು ತೊಗೋಬೇಕಂದ್ರೆ ಯಾರೋ ಬಂದು ನನ್ನ ಹತ್ರ ಹೇಳಿದ್ದಾರೆ, ಹೊಟ್ಟೆ ಹಸ್ತಾ ಇದೆ, ಏನೋ ಕೊಡ್ತೀಯ ಅಂತ ಕೇಳಿದರೆ ನಾ ಖುಷಿಯಂಗೆ ಕೊಡ್ತಿದ್ದೆ. ಅದು ಅವ್ರಿಗೂ ಕಳ್ತನ ಮಾಡಿದ್ದು ನನಗೆ ಇಷ್ಟ ಆಗಿಲ್ಲ ಅಷ್ಟೇ. ಓಕೆ, ಇನ್ನೊಂದು ವಿಚಾರ, ಫುಡ್ಡಿನ ವಿಚಾರಕ್ಕೆ ಮೈಕಲ್ ಫುಡ್ ಹ್ಯಾಬಿಟ್ ಏನು? ಬಿಗ್ ಬಾಸ್ ಮನೆಯೊಳಗಡೆ ಹೋದಾಗ ಅಲ್ಲಿಯ ಫುಡ್ಡಿಗೆ ಅಡ್ಜಸ್ಟ್ ಆದ್ರಾ ಅಂತ? ಇದು ಹೇಗೆಂದರೆ ನಾ ಬಂದು ಬಿಗ್ ಬಾಸಲ್ಲಿ ಯಾವ ಥರ ಊಟ ತಿಂದಿದ್ದೀನಿ ಆ ಥರ ನಾನು ಲೈಫಲ್ಲೇ ತಿಂದಿಲ್ಲ. ಅಲ್ಲಿ ತುಂಬ ಇಂಡೈಜೆಷನ್, ಗ್ಯಾಸ್ಟ್ರಿಕ್ ಎಲ್ಲ ಆಗಿತ್ತು ಕೂಡ. ಬಟ್ ಏನಂದರೆ ಅಲ್ಲಿ ಬೇರೆ ಆಪ್ಷನ್ನೇ ಇಲ್ಲ ಅಲ್ಲ. ಬೇರೆ ನಮಗೆ ಇವಾಗ ಏನಂದರೆ ನಾವು ಹೋಗಿ ಮನೆಯಲ್ಲಿ ನಾವು ಫ್ರಿಡ್ಜ್ ಹೋಗಿ ಓಪನ್ ಮಾಡಿದರೆ ನಮಗೆ ಇಷ್ಟ ಆದ ಸಾಮಾನೆಲ್ಲ ಇರುತ್ತೆ, ನಾವು ಏನೋ ಒಂದು ತೊಗೊಂಡು ತಿನ್ಬೋದು. ಬಟ್ ಬಿಗ್ ಬಾಸ್ ಮನೆಯಲ್ಲಿ
ಹೋಗಿ ಫ್ರಿಡ್ಜ್ ಓಪನ್ ಮಾಡಿದ್ರೆ ಅವ್ರು ಕೊಟ್ಟಿದ್ದು ಗ್ರೋಸರಿಗಳೇ ಇರುತ್ತೆ, ಬೇರೆ ಆಪ್ಷನ್ನೇ ಇಲ್ಲ. ಲಂಚ್ ಟೈಮ್ ಬಂದರೆ ನಾವು ಏನು ಫೋನ್ ತೊಗೊಂಡು ಆರ್ಡರ್ ಮಾಡೋಕ್ಕಾಗಲ್ಲ, ನಮಗೆ ಊಟ ಇಷ್ಟ ಆಗಿಲ್ಲ ಅಂದರೆ ಅವ್ರು ಮಾಡೋದೇ ತಿನ್ನಬೇಕು. ಸೊ ಅದರಲ್ಲಿ ಆ್ಯಂಡ್ ನಾ ಹಾಸ್ಟೆಲಲ್ಲಿ ಇದ್ದಿದ್ದೀನಿ ಕೂಡ, ಹಾಸ್ಟೆಲಲ್ಲಿ ಅದೇ ಸೀನು, ಏನು ಅವ್ರು ಮಾಡಿಕೊಡೋದು ನೀವು ತಿನ್ನಬೇಕು. ಸೊ ನನಗೆ ಇಮಿಡಿಯೇಟ್ಲಿ ಸೆಟ್ ಆಯಿತು. ಇಷ್ಟಪಟ್ಟು ತಿಂದಿಲ್ಲ, ಕಷ್ಟಪಟ್ಟು ತಿಂದೆ, ಬಟ್ ಮಾಡಿದೆ. ಸೊ ಕಿಚನ್ ವ್ಯವಸ್ಥೆ ಬಗ್ಗೆ ಮಾತಾಡೋದಾದ್ರೆ, ಅಡಿಗೆ ವಿಚಾರ ಸಿಕ್ಕಿದ್ರಲ್ಲೇ ಎಲ್ಲೆಲ್ಲ ಮಾಡಬೇಕಾಗಿತ್ತು, ಕಿಚನ್ಗೆ ಯಾವತ್ತು ಎಂಟ್ರಿ ಕೊಟ್ಟಿರೋದು? ಅಡುಗೆ ನಾ ಜಾಸ್ತಿ ಮಾಡಿಲ್ಲ, ಯಾಕೆಂದರೆ ನನಗೆ ನನ್ನ ಮನೆಯಲ್ಲಿ ಕೂಡ ನಾನು ಅಡುಗೆ ಮಾಡ್ತೀನಿ, ಬಟ್ ಬರೀ ನಾನ್ ವೆಜ್ ಮಾತ್ರ ಮಾಡ್ತೀನಿ. ವೆಜ್ ಬಂದು ನನ್ನ ಅಮ್ಮ ಫುಲ್ ಮಾಡ್ತಾರೆ. ಸೊ ವೆಜ್ಜು ದಾಲು ಇದರ ನನಗೆ ಮಾಡೋಕ್ಕೆ ಗೊತ್ತಿಲ್ಲ. ನಾನ್ ವೆಜ್ ಅಲ್ಲಿ ನಮ್ಮದು ಲಕ್ಸುರಿ ಬಜೆಟ್ಗೆ ನಮಗೆ ಹಾಗೇ ಇಲ್ಲ. ಸೊ ನಮಗೆ ನಾನ್ ವೆಜ್ಜು ಸಿಕ್ಕಿಲ್ಲ ಅಡುಗೆ ಮಾಡೋದಕ್ಕೆ. ಬಟ್ ಆಮ್ಲೆಟ್ ಅಂದರೆ ನಾನು ತುಂಬ ಜಾಸ್ತಿ ಹಾಕಿದ್ದೀನಿ, ಎಲ್ಲರಿಗೆ ನಾನು ಮಾಡಿ ಕೊಟ್ಟಿದ್ದೀನಿ ಆಮ್ಲೆಟು. ಆ್ಯಂಡ್ ನೈಟ್ ಟೈಮ್ ಡಿನ್ನರಲ್ಲಿ ಚಪಾತಿ ಬೇಯಿಸೋದು ನನ್ನ ಕೆಲಸ ಆಯಿತು. ಸೊ ಅದನ್ನು ನಾನು ಮಾಡ್ತಿದ್ದೆ. ಸೊ ಅಷ್ಟೇ. ಪ್ರಾಕ್ಟೀಸ್ ಆಗಿದೆಯಾ ಚಪಾತಿ ಬೇಯಿಸೋದು ಮಟ್ಟು ನನಗೆ ರೋಲ್ ಮಾಡೋಕ್ಕಾಗಲ್ಲ, ಹಿಟ್ಟು ಕಲ್ಸೋಕ್ಕಾಗಲ್ಲ. ಸೊ 4 ಸ್ಟೇಜ್ ಇದೆ ಚಪಾತಿ ಮಾಡೋದ್ರಲ್ಲಿ: ಹಿಟ್ಟು ಕಲಸೋದು, ಬಾಲ್ಸ್ ಮಾಡೋದು, ತಿರ್ಗಾ ರೋಲ್ ಮಾಡೋದು, ತಿರ್ಗಾ ಬೇಯಿಸೋದು. ನನಗೆ ಸ್ಟೆಪ್ 1, 3 ಬರಲ್ಲ. ಹಿಟ್ಟು ಕಲ್ಸೋಕೆ ಬರಲ್ಲ, ಬಾಲ್ ಮಾಡೋಕ್ಕಾಗಲ್ಲ, ಐ ಮೀನ್ ರೋಲ್ ಮಾಡೋಕ್ಕಾಗಲ್ಲ. ಬಟ್ ಬಾಲ್ಸ್ ಮಾಡ್ತೀನಿ, ಬೇಯಿಸ್ತೀನಿ. ಸೊ 2 and 4 ಸ್ಟೆಪ್ ನಾವು ಮಾಡ್ತಿದ್ದೆ. 1 and 3 ಸಂಗೀತ ಮಾಡ್ತಿದ್ಲು. ಸೊ ಒಂದು ಒಳ್ಳೆ ಟೀಮ್ ವರ್ಕ್ ಅಲ್ಲಿ ನಡೀತಾ ಇತ್ತು ಅಲ್ಲಿ. ಬಟ್ ಒಂದು ಸ್ಟೇಟ್ಮೆಂಟ್ ಎಲ್ಲೋ ಕೊಡಬಾರ್ದಿತ್ತು ಮೈಕಲ್, ಅದು ರಾಂಗ್ ಆಯಿತು ಅನ್ನೋ ಫೀಲ್ ನಿಮಗೆ ಇವತ್ತಿಗೂ ಇದೆ. ಆ ಇನ್ಸಿಡೆಂಟ್ ಸಂಗೀತ ಮತ್ತು ಕಾರ್ತಿಕ್ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ನಾ ಏನು ಸ್ಟೇಟ್ಮೆಂಟೇ ಮಾಡಿಲ್ಲ, ನಾ ಏನು ಹೇಳಿಲ್ಲ. ಅದು ಒಂದು ಮಾತು ಬಂತು, ಅದು ಬಿಗ್ ಬಾಸ್ ಪ್ರೂವ್ ಮಾಡಿದ್ರು ಆ ಮಾತು ನಡೆದಿಲ್ಲ ಅಂತ. ಸೊ ನಾ ಆ ವಿಚಾರನ ಅಲ್ಲೇ ಬಿಟ್ಬಿಟ್ಟೆ, ಅದನ್ನ ಮುಟ್ಟೇ ಇಲ್ಲ. ಓಕೆ, ನಿಮಗೆಲ್ಲಾದ್ರೂ ಅನಿಸ್ತಿದ್ಯಾ 13 ವಾರ ಕಂಪ್ಲೀಟ್ ಮಾಡಿದ್ದೀರಾ, ಫೈನಲ್ಗಾದರೂ ಬರಬೇಕು ಅನ್ನೋ ಒಂದು ಆಸೆ ಇತ್ತಾ? ಫೈನಲ್ಗೆ ಬರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ, ಗೆಲ್ಲಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಬಟ್ ಒಂದು ಶೋ ಅಂತ ಬಂದಾಗ ಒಬ್ಬೊಬ್ಬರು ವಾರ ವಾರ ಹೋಗೇ ಆಗಬೇಕು. ಆ್ಯಂಡ್ ಈ ಥರ ಬಿಗ್ ಬಾಸ್ ಥರ ಒಂದು ಶೋ ಅಂದರೆ ಆಡಿಯನ್ಸ್ ವೋಟಿಂಗ್ ಮೇಲೆ ಬೀಳುತ್ತೆ. ಸೊ ನಾವು ಏನು ಮಾಡ್ಬೋದು, ನಾವು ಪ್ರಯತ್ನ ಪಡ್ಬೋದು. ಜನಗಳಿಗೆ ಇಷ್ಟ ಆದರೆ ಉಳಿಸ್ತಾರೆ, ಇಷ್ಟ ಆಗಿಲ್ಲ ಅಂದರೆ ಎಲಿಮಿನೇಟ್ ಆಗ್ತೀವಿ. ಆ್ಯಂಡ್ ಇವಾಗ ಏನಂದರೆ ಇಷ್ಟ ಆಗದೆ ಎಲಿಮಿನೇಟ್ ಆಗಿದ್ದೀನಿ ಅಂತ ಇಲ್ಲ. ನನ್ನ ಫ್ಯಾನ್ಸ್ ಬಂದು ಬೇರೆಯವ್ರ ಫ್ಯಾನ್ಸ್ನ ಕೂಡ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಇದ್ದರು ಅಷ್ಟೇ. ಆ್ಯಂಡ್ ನಾ ನಾಮಿನೇಟ್ ಆದಾಗ ಬರೀ 5 ಜನ ನಾಮಿನೇಟ್ ಆಗಿದ್ದು, ಅದರಲ್ಲಿ ಹೊರಗಡೆಲಿದ್ದು ಸಪೋರ್ಟ್ ಇದ್ದಿದ್ದವರು ಜಾಸ್ತಿ ಇದ್ದರು. ಸೊ ಅದರಲ್ಲಿ ಅವ್ರು ಸೇವ್ ಆಗಿದ್ದರು. ಫೈನಲ್ಸ್ ಹೋದರೆ ಚೆನ್ನಾಗೇ ಇದ್ದಿರತ್ತೆ, ಬಟ್ ಆಗಿಲ್ಲ. ಬಟ್ ಜನ ಪ್ರೀತಿ ಸಿಕ್ಕಿದೆಯಲ್ಲ, ನನಗೆ ಸಾಕು, ತುಂಬ ಖುಷಿಯಾಗಿದ್ದೀನಿ. ಸೊ ಇವಾಗ ಹೊರಗಡೆ ಬಂದಿದ್ದೀರಾ, ಕನ್ನಡ ಕಲ್ತಿದ್ದೀರಾ, ಮಣ್ಣಿನ ಮಗ ಅಂತ ಪ್ರೊಫೈಲ್ ಮಾಡ್ಕೊಂಡಿದ್ದೀರಾ. ಸೊ ಕನ್ನಡಕ್ಕಾಗಿ ಮುಂದೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ? ನನಗೆ ಇವಾಗ ಏನು ಐಡಿಯಾ ಇದೆ ಅಂದರೆ, ಇವಾಗ ನಾನು ಕನ್ನಡ ಕಲಿತಿದ್ದು ಆ್ಯಂಡ್ ನಾನು ಕನ್ನಡ ಮಾತಾಡೋದು ನೋಡಿ ಜನಗಳಿಗೆ ತುಂಬ ಇಷ್ಟ ಆಗಿದೆ. ಸೊ ನನಗೆ ಏನು ಐಡಿಯಾ ಅಂದರೆ, ಕನ್ನಡದಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಸೊ ನನಗೆ ಆಲ್ರೆಡಿ ಟ್ರಾವೆಲಿಂಗ್, ಈ ಥರ ಅಡ್ವೆಂಚರ್ ಸ್ಪೋರ್ಟ್ಸ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ಈ ಸ್ಕೂಬಾ ಡೈವಿಂಗು, ಈ ರಾಕ್ ಕ್ಲೈಂಬಿಂಗು, ಈ ಸ್ಕೈ ಡೈವಿಂಗ್ ಅದೆಲ್ಲ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ಸೊ ನನಗೆ ಕನ್ನಡದಲ್ಲಿ ಒಂದು ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿ ಅದರಲ್ಲಿ ನಾ ಟ್ರಾವೆಲ್ ಮಾಡೋ ಜಾಗದಲ್ಲಿ ಕನ್ನಡದಲ್ಲೇ ಕಾಂಟೆಂಟ್ ಹಾಕೋದಕ್ಕೆ ನನಗೆ ಐಡಿಯಾ ಇದೆ. ಅದರಲ್ಲಿ ಜನಗಳು ಏನೋ ಹೊಸ ಡಿಸ್ಕವರಿನೂ ಮಾಡ್ಬೋದು ನನ್ನ ಜೊತೆ, ಆ್ಯಂಡ್ ನಾ ಕನ್ನಡ ಮಾತಾಡೋದು ಅವ್ರು ಕೇಳ್ಬೋದು. ಸೊ 2 in 1 ಥರ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕನ್ನಡದ ಈ ನಟರ ಜೊತೆ ಆ್ಯಕ್ಟ್ ಮಾಡಬೇಕು, ಸುದೀಪ್ ಸರ್ ಜೊತೆಗೆ ಯಾರ್ಯಾರ ಜೊತೆ ಆ್ಯಕ್ಟ್ ಮಾಡಬೇಕನ್ನೋ ಆಸೆ ಇದೆ ವಿಲನ್ ಆಗಿ? ನನಗೆ ವಿಲನ್ ಆಗಿ ಎಲ್ಲರ ಜೊತೆ ಯಾರು ಹೀರೋ ಇದ್ದರೆ ನನಗೆ ಪ್ರಾಬ್ಲಮ್ ಇಲ್ಲ. ಡೆಫಿನೆಟ್ಲಿ ಸುದೀಪ್ ಸರ್ ಜೊತೆ ಒಂದು ಮೂವಿ ಮಾಡಬೇಕು ಅಂತ ಇದೆ. ಯಾಕೆಂದರೆ 13 ವಾರ ಅವ್ರ ಹತ್ರ ಮಾತಾಡಿ ತುಂಬ ಕನೆಕ್ಟ್ ಆಗಿದ್ದೀನಿ. ಬಟ್ ಬೇರೆ ಯಾರು ಹೀರೋ ಬಂದ್ರೇನೋ ಅವ್ರ ಜೊತೆ ನಾ ವಿಲನ್ ಆಗೋದಕ್ಕೆ ತುಂಬ ಇಷ್ಟಪಡ್ತೀನಿ. ಓಕೆ, ವಿಲನೇ ಯಾಕೆ ಅಂತ ಒಂದು ಸೂಟ್ ಆಗೋದಕ್ಕೆ ಇನ್ನೊಂದು ಏನಾದರೂ ಬೇರೆ ಇದೆಯಾ? ನನಗೆ ತುಂಬ ಟೈಮ್ ನಾ ಮೂವಿ ನೋಡುವಾಗ ನನಗೆ ಪರ್ಸ್ನಲಿ ನಾ ವಿಲ್ಲನ್ಗೆ ಸಪೋರ್ಟ್ ಮಾಡಿದ್ದೀನಿ. ಯಾಕೆಂದರೆ ಹೀರೋ ಅಂದರೆ ಈ ಥರನೇ ಇರಬೇಕು ಅಂತ ಒಂದು ಬೌಂಡ್ರಿ ಇದೆ, ಒಳ್ಳೆಯದೇ ಮಾಡಬೇಕು ಇದು ಅಂತ ಒಂದು ಇದಿದೆ. ಬಟ್ ವಿಲ್ಲನ್ ಅಂದರೆ ಅವ್ರಿಗೆ ಒಂದು ಬೌಂಡ್ರಿಯೇ ಇರಲ್ಲ, ಅವರು ಹೇಗೆ ಬೇಕಾಗಿರ್ಬೋದು. ಆ ಒಂದು ಫ್ರೀಡಮ್ ನನಗೆ ತುಂಬ ಇಷ್ಟ. ಓಕೆ, ಸೊ ಇದರ ಜೊತೆಗೆ ಮುಂದೆ ಏನೇನು ಪ್ಲ್ಯಾನ್ ಇದೆ ನಿಮ್ಮದು? ನಮ್ಮದು ಇವಾಗ
ಏನಂದರೆ ಫಸ್ಟು ಬಿಗ್ ಬಾಸ್ ಒಳಗಡೆ ಇರುವಾಗ ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಅದು ಸ್ವಲ್ಪ ಕಮ್ಮಿ ಆಯಿತು. ಸೊ ನನ್ನ ಫಿಟ್ನೆಸ್ನ ತಿರ್ಗಾ ಸ್ಟಾರ್ಟ್ ಮಾಡಬೇಕು ಅಂತ ಐಡಿಯಾ ಇದೆ. ಒಳ್ಳೆ ಮೂವಿ ರೋಲೆಲ್ಲ ಬಂದರೆ ಫಿಟ್ಟಂಗೆ ಇರಬೇಕು ಅಂತ ಐಡಿಯಾ ಇದೆ. ಜಾಸ್ತಿ ಟ್ರಾವೆಲ್ ಮಾಡಬೇಕು, ಟ್ರಾವೆಲ್ಗೆ ಜೊತೆ ಅದು ಕನ್ನಡದಲ್ಲಿ ಅದ್ರ ಬಗ್ಗೆ ವ್ಲಾಗ್ ಮಾಡಬೇಕು. ಆ್ಯಂಡ್ ನನಗೆ ಬೈಕಿಂಗ್ ಅಂದರೆ ತುಂಬ ಇಷ್ಟ. ಸೊ ಇವಾಗ ಹೊಸ ಬೈಕ್ ತೊಗೊಳಕ್ಕೆ ಐಡಿಯಾ ಇದೆ. ಬೈಕ್ ತೊಗೊಂಡು ಒಂದು ಕರ್ನಾಟಕ ಒಂದು ಟ್ರಿಪ್ ಮಾಡಬೇಕು ಅಂತ ಒಂದು ಐಡಿಯಾ ಇದೆ. ಒಂದೊಂದು ಬೇರೆ ಬೇರೆ ಊರುಗಳು ಹೋಗಿ ಅನ್ಸೀನ್ ನೇಚರ್ ಸ್ಪಾಟ್ಸ್ ಎಲ್ಲ ಡಿಸ್ಕವರ್ ಮಾಡೋಕ್ಕೆ ಒಂದು ಐಡಿಯಾ ಇದೆ. ಆ್ಯಂಡ್ ಅದ್ರ ಜೊತೆ ನನ್ನ ಬಿಸ್ನೆಸ್ನ ಗ್ರೋ ಮಾಡ್ಬೋದು, ಗ್ರೋ ಮಾಡಬೇಕು ಆಲ್ಮೋಸ್ಟ್. ಸೊ ಬೆಂಗಳೂರಲ್ಲಿ ಅದು ಒಂದು ಚೈನ್ ಆಫ್ ರೆಸ್ಟೋರೆಂಟ್ಸ್ ಮಾಡೋಕ್ಕೆ ನನಗೆ ಒಂದು ಐಡಿಯಾ ಇದೆ. ಸೊ ಇದೇ ನನ್ನ ಫ್ಯೂಚರಲ್ಲಿ ಸದ್ಯಕ್ಕೆ ಪ್ಲ್ಯಾನ್ಸ್. ಓಕೆ. ಸೊ ಇನ್ನೊಂದು ವಿಚಾರ ಕೇಳೋದಾದ್ರೆ, ಇವಾಗ ಮದುವೆ ವಿಚಾರ ಅಂತ ಪ್ಲಾನ್ ಏನಾದರೂ ಮಾಡ್ಕೊಂಡಿದ್ದಾರಾ ಮೈಕಲ್? ಖಂಡಿತ ಇಲ್ಲ. ಗರ್ಲ್ ಫ್ರೆಂಡ್ ಇದ್ದಾರಾ ಮೈಕಲ್ಗೆ ಗರ್ಲ್ ಫ್ರೆಂಡ್ ಸದ್ಯಕ್ಕೆ ಇಲ್ಲ. ಇವಾಗ ನನಗೆ ಮದುವೆ ಅಟ್ಲೀಸ್ಟ್ ಇನ್ನೊಂದು 5 to 7 years ನನಗೆ ಆಗುತ್ತೆ ಖಂಡಿತಂಗೆ ಮದುವೆ ಎಲ್ಲ ಮಾಡೋದಕ್ಕೆ. ನನ್ನ ಮನೆಯಲ್ಲಿ ಏನು ಪ್ರೆಷರ್ ಇಲ್ಲ. ನನ್ನಮ್ಮ ನಿನಗೆ ಯಾವಾಗ ಬೇಕೋ ನೀವು ಮಾಡ್ಕೋ ಅಂತ ಹೇಳಿದ್ದಾರೆ. ಸೊ ಸ್ಲೋ ಆಗಿ ತಗೋತಾ ಇದ್ದೀನಿ. ಈಶಾನಿ ಬಗ್ಗೆ ಏನಾದರೂ ಮಾತಿದೆಯಾ ಮನೆಯಲ್ಲಿ? ಈಶಾನಿ ನಾನು ಬರೀ ಫ್ರೆಂಡ್ಸ್ ಅಷ್ಟೇ. ಓಕೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಈ ಪ್ಲೇಸನ್ನು ಮಿಸ್ ಮಾಡ್ಕೋತಾ ಇದ್ದೀನಿ, ಬಿಗ್ ಬಾಸ್ ಮನೆಯ ಒಳಗಡೆಯ ಈ ಪ್ಲೇಸ್ ಮಿಸ್ ಮಾಡ್ಕೋತಿದ್ದೀನಿ ಅಂದರೆ ಯಾರು? ಗಾರ್ಡನ್ ಏರಿಯಾ, ಜಿಮ್ಮು, ಪೂಲ್. ಈ ಫುಡ್ ಮಿಸ್ ಮಾಡ್ಕೋತಾ ಇದ್ದೀನಿ ಅಂದರೆ? ಈ ಫುಡ್ ಮಿಸ್ ಮಾಡ್ತಾ ಇದ್ದೀನಿ. ಕಾರ್ತಿಕ್ ಒಂದು ಪುದೀನಾ ಪುಲಾವ್ ಮಾಡ್ತಾನೆ, ಅದು ತುಂಬ ಚೆನ್ನಾಗಿತ್ತು, ಅದನ್ನ ಮಿಸ್ ಮಾಡ್ತೀನಿ. ಓಕೆ, ಬಂದಮೇಲೆ ಮಾಡಿಸ್ತೀರಾ? ಖಂಡಿತ ಮಾಡಿಸ್ತೀನಿ. ಓಕೆ. ಸೊ ವೀಕೆಂಡ್ ಬಂದರೆ ಸುದೀಪ್ ಸರ್ ಬರ್ತಾ ಇದ್ರು, ಸ್ಯಾಟರ್ಡೆ ಬೈಗುಳ, ಸಂಡೇ ನಿಮ್ಮದು ಎಲಿಮಿನೇಷನ್ ರೌಂಡ್ ಅದು ಇರ್ತಾ ಇತ್ತು. ಆ ದಿನಕ್ಕಾಗಿ ಹೆಂಗೆ ವೆಯ್ಟ್ ಮಾಡ್ತಾ ಇದ್ರಿ ಅಂತ? ಯಾವಾಗಲೂ ಆ ದಿನಕ್ಕೇ ವೆಯ್ಟಿಂಗು. ಯಾಕಂದರೆ ಅವ್ರು ಸುದೀಪ್ ಸರ್ ಏನು ಕ್ಲಿಯರಾಗಿ ಹೇಳಲ್ಲ, ಹೊರಗಡೆ ಈ ಥರ ನಡೀತಾ ಇದೆ ಅಂತ ಹೇಳಲ್ಲ. ಬಟ್ ಅವ್ರ ಸ್ಟೈಲಲ್ಲಿ ಒಂದು ಸ್ಮಾಲ್ ಹಿಂಟ್ ಕೊಡ್ತಾರೆ, ಹೊರಗಡೆ ಈ ಥರ ನಡೀತಾ ಇದೆ, ಇಲ್ಲ ನೀ ಈ ತಪ್ಪು ಮಾಡ್ತಿದ್ಯಾ, ಇಲ್ಲಾಂದರೆ ನೀ ಇದನ್ನು ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ ಒಂದೊಂದು ಚಿಕ್ಕ ಹಿಂಟ್ ಕೊಡ್ತಾರೆ. ಆ್ಯಂಡ್ ನಮಗೆ ಅದರಲ್ಲಿದ್ದು ಒಂದು ಐಡಿಯಾ ಬರುತ್ತೆ, ಇದನ್ನ ನಾವು ಮಾಡ್ಬೋದು, ಇದನ್ನ ಮಾಡಬೇಡ ಅಂತ ಒಂದು ಒಳ್ಳೆ ಐಡಿಯಾ ಬರುತ್ತೆ. ಸೊ ಅದರಲ್ಲಿ ಸ್ಯಾಟರ್ಡೇಗೆ ವೆಯ್ಟಿಂಗು. ಆ್ಯಂಡ್ ಸಂಡೇಗೆ ವೆಯ್ಟಿಂಗ್ ಏನಂದರೆ ಒಬ್ಬರು ಎಲಿಮಿನೇಟ್ ಆಗ್ತಾರೆ. ಒಬ್ಬರು ಎಲಿಮಿನೇಟ್ ಆದರೆ ನಾವು ಜರ್ನಿಯಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗಿದ್ದೀವಿ ಅಂತ ಅರ್ಥ. ಸೊ ಅದಕ್ಕೆ ನಾವು ಆಲ್ವೇಸ್ ವೆಯ್ಟಿಂಗ್. ಸೊ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ನಿಮ್ಮ ಮೊಬೈಲನ್ನು ತೆಗೆದು ನೋಡಿದಾಗ ಫಸ್ಟ್ ಓದಿದ ಮೆಸೇಜ್ ಯಾವುದು? ನೀವು ಫಸ್ಟ್ ಯಾರಿಗೆ ಕಾಲ್ ಮಾಡಿದ್ರಿ? ನಿಮಗೆ ಬಂದ ಫಸ್ಟ್ ಕಾಲ್ ಯಾವುದು? ಸೊ ನನಗೆ ಬಂದ ಫಸ್ಟ್ ಕಾಲ್ ಆ್ಯಕ್ಚುಲಿ ಸ್ನೇಹಿತರದ್ದು ಬಂತು. ಎಲ್ಲ ಹೇಳಿದ ಈ ವೀಕು ನನಗೇನೋ ಆ್ಯಕ್ಚುಲಿ ಏನೋ ಒಂದು ಫೀಲಿಂಗ್ ಇತ್ತು, ನಾನೇ ಎಲಿಮಿನೇಟ್ ಆಗ್ತೀನಿ ಅಂತ. ಆ್ಯಂಡ್ ಎಲ್ಲರಿಗೇನೋ ಒಂದು ಅದೇ ಸೇಮ್ ಫೀಲಿಂಗ್ ಇತ್ತು. ಸೊ ಸ್ನೇಹಿತ ನನಗೆ ಫಸ್ಟ್ ಕಾಲ್ ಮಾಡಿದ. ನಾ ಫಸ್ಟು ಮೆಸೇಜ್ ಹುಡುಕಿ ಆ್ಯಕ್ಚುಲಿ ರೀಡ್ ಮಾಡಿದ್ದು ಬಂದು ನನ್ನ ಬಿಸ್ನೆಸ್ ಪಾರ್ಟ್ನರ್ಲಿದ್ದು, ಕೆಲಸ ಹೇಗೆ ಹೋಗ್ತಾ ಇದೆ. ಯಾಕಂದರೆ ನನಗೆ 90 ದಿನ ಒಂದು ಬಿಸ್ನೆಸ್ ಬಿಟ್ಟು ಇರೋದು ಕಷ್ಟ. ಆ್ಯಕ್ಚುಲಿ ಏನು ನಡೀತಾ ಇದೆ ಅಂತಲೇ ಗೊತ್ತಾಗಿಲ್ಲ. ಸೊ ನಾನು ಅದನ್ನು ಫಸ್ಟ್ ಚೆಕ್ ಮಾಡಿದೆ. 3ನೇ ಕ್ವೆಶ್ಚನ್ ಏನಿತ್ತು? ನಿಮಗೆ ನೀವು ಮಾಡಿದಂಥ ಕಾಲ್? ನಾ ಮಾಡಿದಂಥ ಕಾಲು ನಾನು ಬಿಸ್ನೆಸ್ ಪಾರ್ಟ್ನರ್ಗೆ ಮಾಡಿದೆ. ಇದು ಏನು ಒಳ್ಳೇದು, ಚೆನ್ನಾಗಿ ಹೋಗ್ತಾ ಇದೆಯಾ, ಪರವಾಗಿಲ್ಲ ಅಂತ ನಾನು ಕಾಲ್ ಮಾಡಿದೆ. ಓಕೆ. ಬಿಸ್ನೆಸ್ ನೀವು ಹೋದ್ಮೇಲೆ ಯಾವ ಥರ ನಡೀತಾ ಇತ್ತು? ಯಾವಾಗಲೂ ಬಿಸ್ನೆಸ್ಸಲ್ಲಿ ನಮ್ಮ ಓನರ್ ಇಲ್ಲ ಅಂದರೆ ಯಾವಾಗಲೂ ಗೊಂದಲಗಳು ಬರುತ್ತೆ. ಸೊ ಕೆಲವು ಗೊಂದಲಗಳು ನಡೀತಿದೆ, ಬಟ್ ಓವರ್ ಆಲ್ ಬಿಸ್ನೆಸ್ ಚೆನ್ನಾಗಿ ಹೋಗ್ತಾ ಇದೆ. ಬಟ್ ಇವಾಗ ಇನ್ನೂ ಚೆನ್ನಾಗಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾ ಬಂದಿದ ಮೇಲೆ ಇನ್ನೂ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತೀನಿ. ಓಕೆ. ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡಿದ್ದೀರಾ ನೀವು? ನಿಮ್ಮ ಇನ್ಸ್ಟಾ ಆಗಿರ್ಬೋದು, ಫೇಸ್ಬುಕ್ ಆಗಿರೋ ಪೇಜಸ್ಗಳಾಗಿರ್ಬೋದು, ನಿಮಗೆ ಬಂದಂಥ ಬೆಸ್ಟ್ ಕಮೆಂಟ್ಸ್ ಮತ್ತು ನೆಗೆಟಿವ್ ಕಮೆಂಟ್ಸ್ ಯಾವುದು ನಿಮಗೆ ನೆನಪಿರುವಂಥದ್ದು? ನನಗೆ ಬಂದಿದ್ದು ಬೆಸ್ಟ್ ಕಮೆಂಟ್ಸ್ ಏನಂದರೆ, ತುಂಬ ಜನ ನನ್ನ ವ್ಯಕ್ತಿತ್ವನ ಎಕ್ಸೆಪ್ಟ್ ಮಾಡಿದರು. ಆ್ಯಂಡ್ ನಾ ಕನ್ನಡ ಕಲ್ತಿದ್ದು ಎಲ್ಲರಿಗೂ ಇಷ್ಟ ಆಯಿತು. ನೀವು ಕನ್ನಡ ಸೂಪರಾಗಿ ಮಾತಾಡ್ತೀರಾ ಅದೆಲ್ಲ ಹೇಳಿದರು. ಮಣ್ಣಿನ ಮಗ ಅಂತ ಕಮೆಂಟ್ ಮಾಡಿದರು. ನನಗೆ ಇಷ್ಟ ಆಗದೆ ಇರೋ ಮೆಸೇಜ್ಗಳು ಬಂದು ಏನಂದರೆ, ಒಬ್ಬೊಬ್ಬರು ಹೇಳಿದರು ನನಗೆ ಕನ್ನಡ ಆಲ್ರೆಡಿ ಗೊತ್ತು, ಬಟ್ ನಾ ಶೋ ಅಲ್ಲಿ ಬಂದು ನಾ ಸುಮ್ಮನೆ ತೋರಿಸ್ತಾ ಇದ್ದೀನಿ ಕನ್ನಡ ಗೊತ್ತಿಲ್ಲ ಅಂತ. ಸೊ ಅದು ನನಗೆ ಇಷ್ಟ ಆಗಿಲ್ಲ. ಯಾಕಂದರೆ ನಾ ಸ್ಟಾರ್ಟಿಂಗಲ್ಲಿ ಹೋದಾಗ ನನಗೆ ಜಾಸ್ತಿ ಬಿಗ್ ಬಾಸ್ ಮಾತಾಡೋ ಸ್ಪಷ್ಟ ಕನ್ನಡ ನನಗೆ ಕಂಪ್ಲೀಟ್ಲಿ ಅರ್ಥ ಆಗಿಲ್ಲ. ಆ್ಯಂಡ್ ಬೇರೆ ಕಂಟೆಸ್ಟೆಂಟ್ಸ್ ಮಾತಾಡಿದ್ದು ಕನ್ನಡ ನನಗೆ ತುಂಬ ಕಮ್ಮಿ ಅರ್ಥ ಆಗ್ತಿತ್ತು. ಹೋಗಾವಾಗ ನಾ ಕಲ್ತಿದ್ದೀನಿ, ಪ್ರಯತ್ನ ಪಟ್ಟಿದ್ದೀನಿ. ಸೊ ಅದನ್ನು ಕೆಟ್ಟದಂಗೆ ಮಾತಾಡಿದ್ದು ನನಗೆ ಇಷ್ಟ ಆಗಿಲ್ಲ. ಬಟ್ ಏನು, ಒಬ್ಬೊಬ್ಬರು ಹೇಟರ್ಸ್ ಇದ್ದೇ ಇರಬೇಕು. ಆ್ಯಂಡ್ ನಾ ಹೇಟರ್ಸ್ನ ಇನ್ನೂ ಬರೋಕ್ಕೆ ಕಮೆಂಟ್ ಮಾಡೋಕೆ ನಾನು ಹೇಳ್ತೀನಿ. ಯಾಕೆಂದರೆ ಅವರು ಬಂದು ನನ್ನ ಪೋಸ್ಟ್ಗಳಲ್ಲಿ ಕಮೆಂಟ್ ಮಾಡಿದರೆ ನನ್ನ
ಇನ್ಸೈಟ್ಸೇ ಇನ್ಕ್ರೀಸ್ ಆಗುತ್ತೆ. ಸೊ ಮಾಡಲಿ, ನನಗೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಸೊ ಅವಿನಾಶ್ ಒಂದು ಮಾತು ಹೇಳಿದ್ರು ನಮ್ಮ ಹತ್ರ ಮಾತಾಡ್ತಾ ಇರ್ಬೇಕು ಸಂದರ್ಭದಲ್ಲಿ, ಮೈಕಲ್ಗೆ ಒಬ್ಬ ವ್ಯಕ್ತಿ ಆಗಲ್ಲ ಅಂದರೆ ಆ ವ್ಯಕ್ತಿ ಹತ್ರ ಮಾತಾಡೋಕ್ಕೆ ಹೋಗಲ್ಲ, ಅಥವಾ ಆ ವ್ಯಕ್ತಿ ಅದಕ್ಕೆ ಕ್ಲಾರಿಟಿ ಕೊಡಬೇಕು, ಆದರೆ ಮಾತ್ರ ನೆಕ್ಸ್ಟ್ ಮಾತು ಮುಂದುವರಿಸ್ತಾರೆ ಅಂತ. ಸೊ ಇದ್ರ ಬಗ್ಗೆ ಹೇಳೋದಾದರೆ? ಹೌದು, ನನಗೆ ನನ್ನ ಲೈಫ್ಲಿದ್ದು ಒಬ್ಬರನ್ನ ಡಿಲೀಟ್ ಮಾಡೋದು ನನಗೆ ತುಂಬ ಈಸಿ. ಒಬ್ಬರನ್ನ ಇಷ್ಟ ಆಗಿಲ್ಲ ಅಂದರೆ ಅವ್ರ ಹತ್ರ ನಾನು ಮಾತೇ ಆಡಲ್ಲ. ಯಾಕಂದರೆ ನಾ ಹೇಳಿದ ಪ್ರಕಾರ, ಇವಾಗಲೇ ಹೇಳಿದ್ದೀನಲ್ಲ, ನಾನು ಸೋಷಿಯಲ್ ಮೀಡಿಯಾಲಿ ನನ್ನ ಬಗ್ಗೆ ನೆಗೆಟಿವ್ ಕಾಮೆಂಟ್ ಮಾಡ್ರೇನು ನನಗೇನೆ ಒಳ್ಳೆಯದು. ಸೊ ಅದರಲ್ಲಿ ನನಗೆ ಇಷ್ಟ ಆಗದೆ ಇರೋ ಅವ್ರ ಹತ್ರ ನಾವು ಹೋಗಿ ಜಾಸ್ತಿ ಮಾತಾಡಿಸಿದ್ರೆ ಅದು ಅವ್ರಿಗೆ ಅಡ್ವಾಂಟೇಜ್ ಆಗುತ್ತೆ. ಸೊ ಅದರಲ್ಲಿ ನಾವು ಅವ್ರ ಜೊತೆ ಮಾತಾಡೋದೇ ಇಲ್ಲ. ಸೊ ಆ ಕಾರಣಕ್ಕಾಗಿ ಸಂಗೀತ ಅವ್ರ ಹತ್ರ ನೀವು ಮಾತು ಮುಂದುವರಿಲಿಲ್ವಾ ಹೇಗೆ ಅಂತ? ಹೌದು, ಬಟ್ ಆಮೇಲೆ ನನ್ನ ಅಮ್ಮ ಪೇರೆಂಟ್ಸ್ ವಿಸಿಟಿಂಗ್ ರೌಂಡಲ್ಲಿ ನನ್ನ ಅಮ್ಮ ಬಂದು ನನ್ನ ಜೊತೆ ಮಾತಾಡಿದರು, ಈ ಥರ ಸಂಗೀತ ಜೊತೆ ಮಾತಾಡು ಅಂತ ಹೇಳಿದರು. ಅದ್ಮೇಲೆ ಮಾತಾಡೋಕ್ಕೆ ಸ್ಟಾರ್ಟು ಮಾಡಿದೆ. ಆ್ಯಂಡ್ ಎಲ್ಲ ನಮ್ಮ ಜೊತೆ ಒಂದು ಮಾತುಕತೆನೂ ಸ್ಟಾರ್ಟ್ ಆಯಿತು. ಸೊ ಇವಾಗ ಹೊರಗಡೆ ಬಂದಾಗ ಒಂದು ಒಳ್ಳೆ ರೀತಿಯಲ್ಲಿ ಬಂದಿದ್ದೀನಿ ಅಂದ್ಕೊಂಡಿದ್ದೀನಿ. ಓಕೆ. ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಸೊ ಈಗ ಹೊರಗಡೆ ಬಂದಿದ್ದೀರಾ, ನಿಮ್ಮ ಜೊತೆ ಕಳೆದಿರುವಂಥ ಒಂದಿಷ್ಟು ಎಲಿಮಿನೇಷನ್ ಆಗಿರೋ ಕಂಟೆಸ್ಟೆಂಟ್ಗಳು ಹೊರಗಡೆ ಇದ್ದಾರೆ. ಸೊ ಯಾರನ್ನೆಲ್ಲ ಮೀಟ್ ಆಗಿದ್ದೀರಾ, ಯಾರನ್ನೆಲ್ಲ ಇನ್ನು ಮೀಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಎಲ್ಲರೂ ಯಾವಾಗ ಜೊತೆ ಆಗ್ತೀರಾ ಅಂತ? ಸೊ ಆ್ಯಕ್ಚುಲಿ ನೀತುನ ಪವಿನ ಮೀಟ್ ಮಾಡಿದೆ. ಯಾಕಂದರೆ ನಾನು ಹೊರಗಡೆ ಬಂದಿದ್ದ ತಕ್ಷಣ ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗುವಾಗ ಅವರು ಅದೇ ಕ್ಲಬ್ಬಲ್ಲಿ ಇದ್ದರು. ಸೊ ಅವ್ರನ್ನ ಮೀಟ್ ಮಾಡಿದೆ. ಇನ್ನು ಮೀಟ್ ಮಾಡದೇ ಇರೋ ಅವರು ಬಂದು ಅವಿನಾಶ್, ಅವನು ಮಂಗಳೂರಲ್ಲಿ ಇದ್ದಾನೆ. ಬಟ್ ಮಂಗಳೂರು ಟ್ರಿಪ್ ಒಂದು ಪ್ಲ್ಯಾನ್ ಇದೆ. ಸೊ ಡೆಫಿನೆಟ್ಲಿ ಮೀಟ್ ಮಾಡ್ತೀನಿ. ಇಶಾನಿ ಆ್ಯಂಡ್ ಸ್ನೇಹಿತನ ಮೀಟ್ ಮಾಡಬೇಕು ಬೇಗ. ಆ್ಯಂಡ್ ಬುಲೆಟ್ ರಕ್ಷಕ್ನೂ ಮೀಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ನಿಮ್ಮ ಒಂದಿಷ್ಟು ಕನಸುಗಳನ್ನು ಹೊತ್ಕೊಂಡು ಮುಂದೆ ಸಾಗ್ತಾ ಇದ್ದೀರಾ, ಆದಷ್ಟು ಬೇಗ ನನಸಾಗಲಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ನೋಡಿದ್ರಲ್ಲ, ಇದು ಮೈಕಲ್ ಅಜಯ್ ಅವರ ಮಾತಾಗಿದೆ. ಸೊ ಇಲ್ಲಿ ತನಕ ಬಿಗ್ ಬಾಸ್ ಒಳಗಡೆಯ ಜರ್ನಿ ಹೇಗಿತ್ತು, ಏನೆಲ್ಲ ಮಾಡಿದ್ರು, ಯಾವ ಥರ ಟಾಸ್ಕ್ಗಳಿತ್ತು, ಕನ್ನಡದ ಮೇಲೆ ಯಾವ ಥರ ಅಭಿಮಾನ ಇದೆ, ಎಲ್ಲವನ್ನ ಮೈಕಲ್ ಅಜಯ್ ಅವರು ಹೇಳಿದರು. ಇದೇ ಇವತ್ತಿನ ವಿಶೇಷ. ಇದು ವಿಸ್ತಾರ ನ್ಯೂಸ್, ನಿಖರ ಜನಪರ.